ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಇದು ರೆಡ್ಡಿ ವರ್ಸಸ್ ರೆಡ್ಡಿ ವಾರ್ ಅಂತ ಹೇಳಬಹುದು. ಬಳ್ಳಾರಿಯಲ್ಲಿ 26 ಜನ ಇವತ್ತು ವಿಷುವಲ್ ಪ್ಲೇ ಮಾಡ್ತಾರೆ. ಈಗ 26 ಜನ ಜುಡಿಷಿಯಲ್ ಕಸ್ಟಡಿಗೆ ಹೋದರು. ಇವತ್ತು ನ್ಯಾಯಾಧೀಶರು ಹೇಳಿದ್ರು 26 ಜನನು ಹಾಕಿ ನೀವು ಒಳಗಡೆ ಅಂತ ಹೇಳಿ ಜುಡಿಷಿಯಲ್ ಕಸ್ಟಡಿಗೆ 26 ಜನ ಹೋದರು. ನನಗಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಅನೇಕರು ರೈತಾಪಿ ವರ್ಗದ ಜನ ಅಂತ, ಅನೇಕರು ರೈತ ಕುಟುಂಬಗಳಿಗೆ ಸೇರಿದಂಥ ಜನ ಇದ್ದಾರೆ ಇದರಲ್ಲಿ ಅಂತ. ದೇಶಭಕ್ತ ಪಕ್ಷ BJPಯಿಂದ ಈ ಕಾರ್ಯಕರ್ತರಿಗೆ ಮಂತ್ಲಿ ಸಂಬಳ ಬರುತ್ತಾ? ದೇಶದ ಅತ್ಯಂತ ಪುರಾತನ ಪಕ್ಷ ಕಾಂಗ್ರೆಸ್ನ ಕಡೆಯಿಂದ ಈ ಕಾರ್ಯಕರ್ತರ ಮನೆಗಳಲ್ಲಿರ್ತಕ್ಕಂಥ ಜನಗಳಿಗೆ 26 ಜನಗಳ ಮನೆಯಲ್ಲಿ, ಅದರಲ್ಲಿ 10 ಜನ ಇದ್ದವರು, ಇವ್ರ ಕಡೆ 15 ಜನ ಇದ್ದವರು ಇರಲಿ, ಅವ್ರ ಮನೆಯವ್ರಿಗೆ ಇವ್ರು ಯಾರಾದರೂ ಊಟ ಹಾಕ್ತಾರೆ ಇವತ್ತು? ನೀವು ಅಭಿಮಾನ ಇಟ್ಕೊಳ್ಳಿ, ವೋಟ್ ಹಾಕಿ, ಬಾವುಟ ಕಟ್ಟಿ, ಜಯಘೋಷ ಕೂಗಿ, ಆಯ್ತಾ, ಹೋದ್ರ, ಬಂದ್ರ, ಊಟ ಗೀಟ ಕೊಟ್ರ, ತಿಂದ್ರ, ಮನೆಗೆ ವಾಪಸ್ಸಾದ್ರ. ಇಷ್ಟಕ್ಕಿರುವುದು ಬಿಟ್ಬಿಟ್ಟು ಖಾರದ ಪುಡಿ, ಲಾಠಿ, ಜಗಳ, ಕಲ್ಲು ಕಿತ್ತಾಡೋದು, ಖಾರದ ಪುಡಿ ಹಚ್ಬಿಡೋದು, ಸಾಲದ್ದಕ್ಕೆ ನಾರಾ ಭರತ್ ರೆಡ್ಡಿ, ಆ ಭರತ್ ರೆಡ್ಡಿಗೊಬ್ಬ ಆಪ್ತನಿಗೆ 4-5 ಜನ ಗಣಮನೆಗಳು. ಏನ್ರಿ ಇದು? ಶಾಸಕರ ಆಪ್ತ ಅಂತೆ, ಆಪ್ತನ ರಕ್ಷಣೆಗೆ 4-5 ಜನ ಗಣಮನೆಗಳು. ನಾನು ಶೂಟ್ ಮಾಡ್ತೀನಿ ಇದು ಅವ್ರ ಲಾಠಿ, ಇವ್ರ ಗುಂಡು. ಎಲ್ಲಿಗೆ ಬರ್ತಾ ಇದೆ ಇದು? ಇದಾ ಮೆಸೇಜು? ಇದು ಮೆಸೇಜ್ ಯಾರು ಸ್ಟ್ರಾಂಗ್ ಅಂಥೇಳಿ, ಒಬ್ರು ಲಾಠಿ ಹಿಡ್ಕೊಳ್ಳಿ, ಒಬ್ರು ಬುಲೆಟ್ ಇಟ್ಕೊಳ್ಳಿ, ಅಲ್ಲಿಗೆ ಬರಾಬರ್ ಸರೋಯ್ತದು, ಆ ಕಡೆ ಈ ಕಡೆ ಸರೋಯ್ತು. ಈಗ 2 ಸಲ ಪೋಸ್ಟ್ ಮಾರ್ಟಮ್ ಆಗಿತ್ತು ಅಂತ ಒಬ್ಬರು, ಇಲ್ಲ ನಾನೀಗ ಬಳ್ಳಾರಿಯಿಂದ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿಬಿಡ್ತೀನಿ ಅಂತ ಒಬ್ಬರು, ಇನ್ನೊಂದು ಕಡೆ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ, ನಗದು 25 ಲಕ್ಷ ನಗದು ತೊಗೊಂಡೋಗಿ ಕೊಡೋದಂತೆ ಇನ್ನೊಬ್ಬರು, ಅದು ಹೆಂಗೆ ಕೊಟ್ಟರು, ಅದು ಇಲ್ಲಿಗಲ್ ಅಂತ ಇನ್ನೊಬ್ಬರು. ಏನು ಇಲ್ಲಿಗೆ ಬರ್ತಾ ಇದೆ? ರೆಡ್ಡಿ ಮಗ ಹೋದ್ನೇನ್ರಿ ಜೈಲಿಗೆ ಇವತ್ತು? ಜನಾರ್ದನ್ ರೆಡ್ಡಿ ಮಗ ಹೋದ್ನಾ ಜೈಲಿಗೆ? ಭರತ್ ರೆಡ್ಡಿ ಮಕ್ಕಳು ಹೋದ್ರಾ ಜೈಲಿಗೆ, ಅಥವಾ ಮಗ ಹೋದ್ನಾ? ಶ್ರೀರಾಮುಲು ಮಕ್ಕಳು ಹೋಗಿದ್ದಾರಾ ಜೈಲಿಗೆ? ಹೋಗಿದ್ದಾರಾ ಯಾರಾದರೂ? ನೋಡಿದ್ರೆ ಯಾರಾದರೂ ಅಲ್ಲಿ ನೀವು? ಇಲ್ಲ. 26 ಜನ ಯಾರು ಅಲ್ಲ ಅವರು. ಇವ್ರು ಯಾರು ಮೇಯ್ನ್ ನಾವು ಹೇಳ್ತಾ ಇದ್ದೀವಲ್ಲ, ಭರತ್ ರೆಡ್ಡಿ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಅವ್ರನ್ನ ಸಾಯಿಸಕ್ಕೆ ಬಂದಿದ್ರು, ಇವ್ರನ್ನ ಸಾಯಿಸಕ್ಕೆ ಬಂದಿದ್ರು ಅಂತ ಇವ್ರು ಯಾರೂ ಹೋಗಲಿಲ್ಲ ಜೈಲಿಗೆ. ಇವ್ರ ಮಕ್ಕಳು ಹೋಗಲಿಲ್ಲ. ಹೋದರೆಲ್ಲ ಇಂಥ 26 ಜನ. ಇವ್ರಿಗೇನೆಂದರೆ ಆ ಜೋಶು, ಆ ಗುಂಪು, ಆ ಮಾಸು ಕೂಗ್ತಾರಲ್ಲ, ಅಯ್ಯೋ ಒಂದು ಸಣ್ಣ ಕಲ್ತಾನೆ ನಾನು ಎಸ್ದುಬಿಟ್ರೆ ನನಗೇನು ಮಾಡಲ್ಲ ಇವರು ಅಂತ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇವತ್ತಿಗೆ ಎಲ್ಲ ಸಾಲಾಗಿ ಪರೇಡ್ ಮಾಡ್ತಾ ಇದ್ದಾರೆ. ಆ ವಿಷಲ್ ಕೂಡ ಈಗ ಪ್ಲೇ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರವೀಶ್ ದಾಸಪ್ಪ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರವೀಶ್ ದಾಸಪ್ಪ ಅವರು ನಿಮಗೆ ಒಂದು ಡಿಬೇಟ್ಗೆ. ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಅನಿಲ್ ಕುಮಾರ್ ಮೋಖಾ ಇದ್ದಾರೆ, ಬಳ್ಳಾರಿ BJP ಜಿಲ್ಲಾಧ್ಯಕ್ಷರು. ಸ್ವಾಗತ ಅನಿಲ್ ಕುಮಾರ್ ಮೋಖಾ ಅವರೇ ಈ ಒಂದು ಡಿಬೇಟ್ಗೆ. ಮೇಡಮ್ ಒಂದು ಸ್ವಲ್ಪ ಜೋರಾಗಿ ನೀವೇ ಈ ಕಡೆ ಲೆಫ್ಟ್ ಇಲ್ವಾ? ಕೇಳಿಸ್ತಿದ್ಯಾ ಅನಿಲ್ ಕುಮಾರ್ ಮೋಖಾ ಅವರೇ? ಕೇಳಿಸ್ತಾ ಇದೆಯಾ? ಮಾತಾಡ್ತೀನಿ. ನಂದನ್ ಕಶ್ಯಪ್ ಅವರೇ ಏನಿದು? ಈಗ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡಿನ ಒಳಗಡೆ ಬೇಕಾದಷ್ಟು ಲಾಠಿಗಳ ಸಂಗ್ರಹ ಆಗಿತ್ತು, ಆ ಮನೆ ಕಡೆಯಿಂದನೂ ಖಾರದ ಪುಡಿ ಎಲ್ಲ ಈ ಕಡೆ ಎರಚಿದ್ರು, ಗಲಾಟೆ ಆಯಿತು. 2 ಬಾರಿ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ, ಮೊದಲನೇ ಸಲ ಮಾಡಿಸಿಲ್ಲ ಸರಿಯಾಗಿ. ಏನು ಕಥೆ ಇದು ಅಂತ ನೋಡಿ. ನಮ್ಮ ಮಾಧ್ಯಮಗಳಲ್ಲಿ ನೋಡಿದೆ, ನಮ್ಮ ಕಾರ್ಯಕರ್ತರ ವಿಷ್ಣು ಅನ್ನೋರಿಗೆ ಖಾರದ ಪುಡಿ ಎರಚಿದ್ದಾರೆ. ಆತನಿಗೆ ಅದನ್ನು ಒರೆಸ್ಕೊಂಡು ಏನೋ ನಿಮ್ಮ ಮಾಧ್ಯಮದಲ್ಲೂ ನೋಡಿದೆ ನಾನು. ನಮ್ಮ ಕಾರ್ಯಕರ್ತರ ವಿಷ್ಣು ಅನ್ನೋರಿಗೆ ಖಾರದ ಪುಡಿ ಎರಚಿದ್ದಾರೆ. ಈ ಹಳೆ ಒಂದು 2001-2002 ಇಸ್ವಿಗೆ ಹೋಗಲೇಬೇಕು. ಓಕೆ. ಈ ವ್ಯಕ್ತಿ ಜನಾರ್ದನ್ ರೆಡ್ಡಿ ನಮ್ಮ ರಾಜ್ಯದ ಅತ್ಯಂತ ಒಬ್ಬ ಹಾನೆಸ್ಟ್ ಆಫೀಸರ್ UV ಸಿಂಗ್ಗೆ ಥ್ರೆಟನ್ ಮಾಡಿರೋ ವ್ಯಕ್ತಿ. ಯಾವಾಗ ಈ 2007-08ರಲ್ಲಿ ನಡೀತಲ್ಲ ಇದು ಗಡಿ ಹಗರಣ, ಅವರ ನಮ್ಮ ರಾಜ್ಯದ ಗಡಿಯನ್ನು ತಿರುಚಿರುವ ಯಾವಾಗ UV ಸಿಂಗ್ ಅವರು ಅದನ್ನು ಬೆಳಕಿಗೆ ಚೆಲ್ಲಿದ್ರು, ಯಾವಾಗ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿ ಎಲ್ಲ ಬೆಳಕಿಗೆ ಚೆಲ್ಲಿದ್ರು, ನಮ್ಮ ರಾಜ್ಯದ ಒಬ್ಬ ಆನೆಸ್ಟ್ ಆಫೀಸರ್ UV ಸಿಂಗ್ಗೆ ಥ್ರೆಟನ್ ಮಾಡಿರೋ ವ್ಯಕ್ತಿ ಇದೇ ನಮ್ಮ ಜನಾರ್ದನ್ ರೆಡ್ಡಿ. ಅದಕ್ಕೆ ಗುಂಡಾರಿಸ್ಬಿಡ್ತೀರಾ ನೀವು? ನೋಡಿ, ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ತೂಕ ಏನು ಅಂತ ನಾವು ಮಾತಾಡ್ಬೇಕಲ್ಲ ಸರ್. ಇವಾಗ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮ್ದು ಒಂದು ವಿಚಾರ ಬರುತ್ತೆ, ನಿಮ್ ಮಾತಾಡ್ತಾ ಇರೋದು ಸ್ವಲ್ಪ ನಿಮ್ ಹಿನ್ನೆಲೆನೂ ಸ್ವಲ್ಪ ಅವ್ರ ಹಿನ್ನೆಲೆನ ನಾವು ನೋಡ್ಬೇಕಲ್ವಾ?
ಏನೇನು ಮಾಡಿದಾರೆ ರಾಜ್ಯಕ್ಕೆ, ಅವ್ರೇನು ರಾಜ್ಯಕ್ಕೆ ಏನಾರ ಒಂದು ದೊಡ್ಡದೊಂದು ಕೊಡುಗೆ, ಏನು ಕೊಡುಗೆ ಇದೆ ಅವ್ರದ್ದು? ನಿಜಲಿಂಗಪ್ಪ ಅವ್ರ ತರ ಕೊಡುಗೆ ಇದೆಯಾ? ಅರಸರ ತರ ಕೊಡುಗೆ ಇದೆಯಾ? ಸಿದ್ದರಾಮಯ್ಯವ್ರ ತರ ಕೊಡುಗೆ ಇದೆಯಾ? ಸಿದ್ದರಾಮಯ್ಯವ್ರ ತರ ಕೊಡುಗೆ ಇದೆಯಾ? ನಮ್ಮ ಯಡಿಯೂರಪ್ಪ ಅವ್ರು ಮಾಡಿದ್ದಕ್ಕೆ ದೇಶದ ಕಾನೂನು ಫ್ರೀಯಾಗಿ ಬಿಟ್ಬಿಡ್ತಾ ಅವ್ರನ್ನ ಹೋಗ್ಲಿ ಅಂತ ನೋಡಿ. ದೇಶ ಮುದ್ದೆ ಮುರಿದಿದ್ದಾರೆ. ಮತ್ತೆ ಏನ್ ಮಾಡಿದರು? ಕಳ್ಳನೇ, ಅದನ್ನ ಅಳಸಕ್ಕಾಗಲ್ಲ. ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ರಾಜ್ಯದ ಗಡಿಯನ್ನೇ ತಿರುಗಿಸಿರೋ ವ್ಯಕ್ತಿ ಇವರು. ಒಬ್ಬ ಸಂವಿಧಾನದ ಅಡಿಯಲ್ಲಿ ಒಬ್ಬ ಆಪೋಸಿಷನ್ ಲೀಡರ್ಗೆ 2008 ಜೂನಲ್ಲಿ ತೊಡೆ ತಟ್ಟಿ ಹೇಳ್ತಾನೆ, ಬಳ್ಳಾರಿಗೆ ಬಾ ನಿನ್ನ ನೋಡ್ಕೋತೀನಿ ಅಂತ. ಈ ವ್ಯಕ್ತಿಗೆ ನಾವು ಒಂದು ಬೆಲೆ ಕೊಡ್ಬೇಕಾ? ಹಿಸ್ಟ್ರಿ ರೌಡಿ ಶೀಟರ್ ವಿಲ್ ಬಿ ಆಲ್ವೇಸ್ ರೌಡಿ ಶೀಟರ್ ಅನ್ನೋದನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಯಾವ್ದು ಸಂವಿಧಾನದ ಅಡಿಯಲ್ಲಿ ಇರುವ ಒಂದು ಸಿದ್ದರಾಮಯ್ಯನವ್ರಿಗೆ, ಅಂದಿನ ಸಿದ್ದರಾಮಯ್ಯನವ್ರಿಗೆ 2008ರಲ್ಲಿ ತೊಡೆ ತಟ್ಟಿ ಹೇಳ್ತಾನೆ, ಬಾ ಬಳ್ಳಾರಿಗೆ ನೋಡ್ಕೋತೀನಿ ಅಂತ. ಇದು ಇವರ ಬಾಯಲ್ಲಿ ಬಂದಿರುವ ಮಾತುಗಳು. ಇದಕ್ಕೂ ಏನು ಇವಾಗ ನೋಡಿ, ಇವರು ಇದಕ್ಕೂ ಅದಕ್ಕಲ್ಲ, ಹಳೆದನ್ನು ಹೇಳ್ಬೇಕು ಸ್ವಲ್ಪ. ಹಳೆ ಇವರು 10-15 ವರ್ಷದಿಂದ ಏನೇನ್ ಮಾಡಿದ್ದಾರೆ ಅಂತ ನಿಮ್ಮ ಮಾಧ್ಯಮದ ಮೂಲಕ ಭರತ್ ರೆಡ್ಡಿ ಏನೇ ಮಾಡಿದ್ರು ಇವಾಗ ಕಾಂಗ್ರೆಸ್ ಪ್ರಕಾರ ಸರಿ ಅದು ಭರತ್ ರೆಡ್ಡಿ ಮಾಡ್ತಾ ಇರೋದು. ತನಿಖೆ ಮಾಡ್ಲಿ. ಅಲ್ಲಿ ಆಗಿರುವುದು ಅಕ್ಷಮ್ಯ ಒಂದು ಅಪರಾಧ. ನಮ್ಮ ಕಾರ್ಯಕರ್ತ ಒಬ್ಬರು ಹಸುನಿಗಿದ್ದಾರೆ, ನಾನು ಸಂತಾಪ ಸೂಚಿಸ್ತೀನಿ. ಅದಾಗಬಾರ್ದಾಗಿತ್ತು. ಕೈಗೊಬ್ರು ಕಾಲ್ಗೊಬ್ರು ಗನ್ಮ್ಯಾನ್ ಇಟ್ಕೊಳ್ಳೋ ಸಂಸ್ಕೃತಿ ಇರಬಾರ್ದು ನಮ್ಮ ರಾಜ್ಯದಲ್ಲಿ. ಕೈಗೊಬ್ರು ಕಾಲ್ಗೊಬ್ರು ಗನ್ಮ್ಯಾನ್ ಇಟ್ಕೊಳ್ಳೋ ಸಂಸ್ಕೃತಿ ಇರಬಾರ್ದು. ನಾನು ಇವತ್ತು ಎಷ್ಟೊಂದು ಜನ ನೋಡ್ತೀನಿ ವಿಧಾನಸೌಧದಲ್ಲಿ MLAಗಳು, ಮಿನಿಸ್ಟರ್ಗಳ ಹತ್ರ ಗನ್ಮ್ಯಾನ್ ಇಲ್ಲ, ಅವ್ರೊಬ್ರೊಬ್ರೆ ಓಡಾಡ್ತಾರೆ. ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಆಟದಲ್ಲಿ ಓಡಾಡ್ತಾರೆ ಸರ್, ಅವರೇ ಕಾರ್ ಓಡಿಸ್ಕೊಂಡು ಹೋಗ್ತಾರೆ, ಅವರೇ ಎಲ್ಲ ಮಾಡ್ಕೋತಾರೆ. ಇವ್ರೇನು ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ ಅಂತ ರೆಡ್ಡಿ ಆಪ್ತನಿಗೆ ಗನ್ಮ್ಯಾನ್ ಅಲ್ಲ. ನೋಡಿ ಸರ್, ಅದು ಯಾರೇ ಆಗಿರ್ಲಿ, ನಮ್ಮ ಪಕ್ಷದವರೇ ಆಗಿರ್ಲಿ, ಅದು ಹಂಗೆಲ್ಲ ಮಾಡಬಾರ್ದು. ಇವಾಗ ಪಕ್ಷದಿಂದ ಸರ್ಕಾರದಿಂದ ಒಬ್ರು ಗನ್ಮ್ಯಾನ್ ಕೊಡ್ತಾರೆ, ಇಟ್ಕೊಳ್ಳಿ. ನಿಮ್ಗೇನಾರ ಒಂದು ಥ್ರೆಟನ್ ಇದೆಯಾ, ಸರ್ಕಾರಕ್ಕೆ ವರದಿ ಕೊಡಿ, ನನ್ಗೆ ಹಿಂಗಿದೆ ಸ್ವಾಮಿ, ನೀವೇ ಇದು ರಕ್ಷಣೆ ಕೊಡಿ ಅಂತ ಸರ್ಕಾರ ಕೊಡುತ್ತೆ. ಅದು ಬಿಟ್ಬಿಟ್ಟು ನಾವು ಪ್ರೈವೇಟ್ ಏಜೆನ್ಸಿ ಅವ್ರನ್ನ ಕಟ್ಕೊಂಡು ಈ ತರ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಅನಿಲ್ ಕುಮಾರ್ ಮೋಕ ಅವ್ರ ಹತ್ರ ಮಾತಾಡ್ಸ್ಬಿಡ್ತೀನಿ. ಅನಿಲ್ ಕುಮಾರ್ ಮೋಕ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲುರೇನೋ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿಬಿಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗಡೆ ಸಿಕ್ಕಿರ್ತಕ್ಕಂಥ ಲಾಠಿಗಳು ಯಾರಿಗೆ ಸೇರಿದ್ದೀಗ ಅಂತ? ಈಗ ಒಂದು ತಾವು ನೆನಪಿಟ್ಟುಕೊಳ್ಳಿ ಸರ್, ಈಗ ಒಟ್ಟಾರೆಯಾಗಿ ಈಗ ಅಲ್ಲಿ ಯಾವ ಕಾರ್ಯಕ್ರಮದಿಂದ ಎಲ್ಲೆಯಿಂದ ಎಲ್ಲಿಗೆ ಬಂದ್ರು, ಈಗ ಅಲ್ಲಿ ಬಂದಂತ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅಲ್ಲಿ ಬ್ಯಾನರ್ನ ಕ್ಷುಲ್ಲಕ ಕಾರಣಕ್ಕೆ ಇದು ನಡೆದಂತ ಘಟನೆ. ಇದು ಒಂದು ಎಲ್ಲಿಂದ ಎಲ್ಲಿಗೆ ಬಂದ್ರು ಅವರು. ಈಗ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಇವ್ರು ನುಗ್ಗಿದ್ರು ಅಥವಾ ಜನಾರ್ದನ್ ರೆಡ್ಡಿ ಕಡೆಯವರು ಆ ಕಡೆ ನುಗ್ಗಿದ್ರ ಅನ್ನೋದೊಂದು ಪ್ರಶ್ನೆ ನಂತು. ಅದಕ್ಕೆ ಉತ್ತರ ಹೇಳ್ಬೇಕು ಇವರು. ಒಂದು ಇಲ್ಲಿ ನಡೆದಂತ ಘಟನೆ ಏನು, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹಲ್ಲೆ ಮಾಡಿದವ್ರು ಯಾರು, ಹಲ್ಲೆ ಮಾಡದಿರುವಂತದ್ದು, ಹಲ್ಲೆ ಮಾಡಿರುವಂತದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ತಂಡ. 6:30 7:30 ಆ ಮಧ್ಯದಲ್ಲಿ ನಡೆದಂತ ಈ ಘಟನೆ ಇದು. ಇದನ್ನ ನಾವು ಒಮ್ಮೆ ಒಂದ್ಸರಿ ಅಲ್ಲಿ ನೆನಪು ಮಾಡ್ಕೊಳ್ಬೇಕಲ್ಲಿ. ನಾನೇನ್ ಪ್ರಶ್ನೆ ಕೇಳಿದೆ ಅಂದ್ರೆ, ಒಂದು 1000 ನೀರು ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಬಿಟ್ಟು ನೀವು ಆರಾಮಾಗಿ ಮಾತಾಡಿ. ನಾನು ನಿಮ್ಗೆ ಕೇಳ್ತಾ ಇರೋ ಪ್ರಶ್ನೆ, ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ಭರತ್ ರೆಡ್ಡಿ ಕಡೆಯವರು ಮಾಡಿದ್ದು ಸರಿ, ಅವರು ಅದ್ಭುತವಾಗಿ ಕೆಲಸ ಮಾಡಿದ್ರು, ನಾನು ಅದನ್ನೇನು ಮಾತಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಬಹಳ ಸರಳವಾಗಿ ಸಿಂಪಲಾಗಿ ಕೇಳ್ತಾ ಇದ್ದೀನಿ. ರೆಡ್ಡಿಯವರ ಮನೆ ಕಾಂಪೌಂಡಿನ ಒಳಗಡೆ ಅಷ್ಟೊಂದು ಲಾಠಿಗಳ ರಾಶಿ ಯಾಕಿತ್ತು? ಆಯ್ತಪ್ಪ, ರಾಶಿಯಲ್ಲಿತ್ತು ಅಂದರೆ ರೆಡ್ಡಿಯ ಕ್ಲೋಸ್ ಗಳಸ್ತೆ ಕಂಡಸ್ಯ ಅಂತಾರಲ್ಲ, ಅಂಥ ವ್ಯಕ್ತಿಗಳು ಲಾಠಿ ತಗೊಂಡು ಪೊಲೀಸರಿಗಿಂತ ಜಾಸ್ತಿ ಓಡಾಡ್ತಾ ಇದ್ರಲ್ಲ, ಅಲ್ಲಿ ಏನಿದೆ ಅರ್ಥ? ಇದು ದೌರ್ಜನ್ಯ ಆಗಲ್ವಾ? ದೌರ್ಜನ್ಯ ಅಂತ ಕರಿಬಾರ್ದಾ ಇದನ್ನ? ಬೇಕಾದ್ರೆ ಲಾಠಿ ಫೋಟೋ ಕಳಿಸಿದೀನಿ ನೋಡಿ, ಅಲ್ಲಿ ಫೋಟೋ ಬರ್ತಾ ಇದೆ ನೋಡಿ. ಒಂದ್ ನಿಮಿಷ, ಈಗ ಆಗಿರುವಂತದ್ದು ಒಂದ್ ನಿಮಿಷ ಸರಿ ಇದೆ. ಇಲ್ಲಿ ನೋಡಿ, 1,000 ಜನ ರಾತ್ರಿ ಏನು ಕಲ್ಲುಗಳು ಮತ್ತು ಕಟ್ಟಿಗೆಯ ಗೂಟಗಳನ್ನ ತಗೊಂಡು ಬಂದು ಹಲ್ಲೆ ಮಾಡಿರುವಂತದ್ದು ಅವರೇ. ಯಾರು ಈ ಕಡೆಯಿಂದ ಹೊಡೆದಿದ್ದಾರೆ ಮತ್ತು ಕಲ್ಲುಗಳನ್ನ ಬೀಸಿದ್ದಾರೆ, ಇದು ಕಾಂಗ್ರೆಸ್ ಕಾರ್ಯಕರ್ತರು ತಗೊಂಡು ಬಂದಿರುವಂತ ಕಲ್ಲಿನ ಗೂಟೆಗಳು, ಇವೆಲ್ಲ ಕಟ್ಟಿಗೆಗಳು.
ಅದನ್ನ ನಮ್ಮ ಅಲ್ಲಿರುವಂತ ಸ್ಥಳೀಯ ಅಲ್ಲಿ ಕಾರ್ಯಕರ್ತರ ಹೆಸರಿರುವಂತದ್ದು ಅದು. ಅದನ್ನ ಇವತ್ತಿಗೂ ಅಲ್ಲಿನ ಸಿಮೆಂಟ್ ಚೀಲದಲ್ಲಿ ಬಿದ್ದಿರುವಂತ ಕಲ್ಲುಗಳು, ತುಂಡುಗಳು, ತುಣುಕುಗಳು ಎಲ್ಲ ಕೂಡ ಇದಾವೆ. ಈಗ ಇನ್ನೊಂದು ಅನಿಲ್ ಅವರೇ ಆಯ್ತು, ಈಗ ಅನಿಲ್ ಅವರೇ ಈಗ ಬಿಸಾಡಿರೋದು. ಒಂದ್ ನಿಮಿಷ, ಆಯ್ತು ಬಿಸಾಡಿರೋದು ಅಂತಾನೆ ಬರ್ತೀನಿ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಈ ತರ ಮರದ ಗೂಟಗಳನ್ನ ತಂದು, ಮರದ ದೊಣ್ಣೆಗಳನ್ನ ತಂದು ಬಿಜೆಪಿ ಕಾರ್ಯಕರ್ತರ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನ ನೀವು ನಮ್ಮ ಮೇಲೆ ರೂಲ್ ಮಾಡಿ, ದಬ್ಬಾಳಿಕೆ ಮಾಡಿ ಅಂತ ಮಾಡಿದ್ರಾ? ಇದು ಆಯ್ತಪ್ಪ, ಒಂದ್ ಕಡೆ ಸುರಿದಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ, ನಾನು ನಿಮಗೆ ಫೋಟೋ ವಿಡಿಯೋ ಎಲ್ಲ ಇದೆ. ಇದರಲ್ಲಿ ದೊಣ್ಣೆ ಹಿಡ್ಕೊಂಡು ನೋಡಿ, ಬಿಳಿ ಪಂಚೆ ಹಾಕೊಂಡಿದಾರಲ್ಲ, ರೆಡ್ ಶರ್ಟು, ಇವರೆಲ್ಲ ಯಾಕೆ ಇಲ್ಲಿ ಯಾರನ್ನು ಕಳಿಸ್ತಾ ಇದ್ದಾರೆ? ಇವರೆಲ್ಲ ಯಾರು ನಿಮ್ಗೆ ಗೊತ್ತಿರೋದು ನಾನು ಹೇಳ್ತೀನಿ ಈಗ ಅವ್ರು ಯಾರು ಅಂತ. ನೀವು ಒಂದು ಹೇಳ್ತೀನಿ, ಹೇಳಿ ನೀವು ಹೇಳಿ. ಅಲ್ಲ ನೀವ್ ಹೇಳಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ನಾನು. ಯಾರ್ಯಾರು ಪಟ್ಟಣ ಪಂಚಾಯತಿಲಿ ಇದ್ರು, ಜಿಲ್ಲಾ ಪಂಚಾಯತಿಲಿ ಯಾರಿದ್ರು, ರೆಡ್ಡಿ ಅವ್ರಿಗೆ ಯಾರ್ಯಾರು ಕ್ಲೋಸು? ಅಲ್ಲ ದೊಣ್ಣೆಗಳನ್ನ, ಒಂದ್ ನಿಮಿಷ, ಅಲ್ಲ ದೊಣ್ಣೆಗಳನ್ನ ನಿಮ್ಗೆ ಎಂತ ಹೇಳಿ, ದೊಣ್ಣೆಗಳನ್ನ ತಗೊಂಡು ಹಲ್ಲೆ ಮಾಡಿದಿರುವಂತದ್ದು ಅವರು. ಈಗ ಸೆಲ್ಫ್ ಡಿಫೆನ್ಸ್ ಅನ್ನೋದು ಒಂದು ಇರುತ್ತೆ ಯಾವಾಗಲೂ ಕೂಡ. ಈಗ ಏಕಾಏಕಿ ರಾತ್ರೋರಾತ್ರಿ ಒಂದು ಪ್ಲಾಂಡ್ ಆಗಿ ಬಂದು ಹಲ್ಲೆ ಮಾಡದಂತ ಸಂದರ್ಭದಲ್ಲಿ ಅವರು ಸೆಲ್ಫ್ ಡಿಫೆನ್ಸ್ ನಾವು ಮಾಡ್ಕೊಳ್ಬೇಕೋ ಬೇಡವಾ? ಕರೆಕ್ಟ್, ಮಾಡ್ಕೋಬೇಕಾದ. ಈಗ ಏನಾದ್ರು ಪ್ಲಾಂಡ್ ಆಗಿ ಯಾರೇನು ಬಂದಿರ್ಲಿಲ್ಲ ನಮ್ಮ ಕಡೆಯಿಂದ ಯಾರು ಕೂಡ. ಅಲ್ಲಿ ಈಗ ಒಂದು 1000 ಜನ ಏಕಾಏಕಿ ಒಂದು ಮನೆ ಮೇಲೆ ಒಂದು ತಂಡದ ಮೇಲೆ ನುಗ್ಗಿದಾಗ ಸೆಲ್ಫ್ ಡಿಫೆನ್ಸ್ ಗೆ ಕೈಯಲ್ಲಿ ಹಿಡ್ಕೊಂಡಿರೋ ವಿನಹಾಗ್ಲಿ ಇದು ಯಾವ್ದು ಪೂರ್ವ ತಯಾರಿ ನಮ್ದಲ್ಲ ಇದು. ಇದನ್ನ ಎಚ್ಚೆತ್ಕೊಳ್ಬೇಕು. ಯಾಕೆ 1000 ಜನ ಯಾಕೆ ಬಂದ್ರು ಒಂದು ಮನೆ ಮೇಲೆ ಹಲ್ಲೆ ಮಾಡೋದಕ್ಕೆ? ನನ್ನ ಪ್ರಶ್ನೆ ಅದನ್ನ ನಾನು ಕೇಳ್ತೀನಿ. ನಾನು 1000ಕ್ಕಿಂತಲೂ ಹೆಚ್ಚು ಅಂತೇಳಿ ಒಂದು FIR ಅಲ್ಲಿ ಹಾಕಿದ್ದಾರೆ. ಸರಿ, ಈಗ ಅವರೇ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಅವರೇ ಅದನ್ನ ಉಲ್ಲೇಖ ಮಾಡಿರುವಂತದ್ದು. ಆಮೇಲೆ ಹಲ್ಲೆ ಮಾಡಿದಂತ ನಮ್ಮ ಕಾರ್ಯಕರ್ತರು ತಂಡೋಪತಂಡವಾಗಿ ಸೇರಿದ್ದಾರೆ. ಆದ್ರೆ ಏನ್ ಗಲಾಟೆ ಆಗ್ತಾ ಇದೆ ಅಂತ ಬಂದಿರ್ಬೋದೇ ವಿನಹಾಗ್ಲೇ ಅಲ್ಲಿ ಯಾವುದೋ ಪೂರ್ವ ಯೋಜಿತವಾಗಿ ಒಂದು ಕಲ್ಲುಗಳಾಗ್ಲಿ ದೊಣ್ಣೆಗಳನ್ನಾಗ್ಲಿ ತಗೊಂಡಿಲ್ಲ. ಈಗ ಪೊಲೀಸರೇ ಹೋಗಿ ಅದನ್ನ ಅರೆಸ್ಟ್ ಮಾಡಿದ್ದಾರೆ, ಒಂದು ಆಟೋದಲ್ಲಿ ಸೀಸ್ ಮಾಡಿದ್ದಾರೆ. ಈಗ ನಿಮ್ ಕಡೆಯವರೆಷ್ಟು ಕಾಂಗ್ರೆಸ್ ಕಡೆಯವರೆಷ್ಟು ಅನಿಲ್ ಅವರೇ? ಇವರು ಕೂತಂತವ್ರು ಇವತ್ತು ಅನಿಲ್ ಅವರೇ ನಿಮ್ ಕಡೆಯವ್ರನ್ನ ಎಷ್ಟು ಜನ ಈಗ ಜುಡಿಷಿಯಲ್ ಕಸ್ಟಡಿ ಕಾಂಗ್ರೆಸ್ನವರೇ ನೋಡಿ ಸರ್. ಅನಿಲ್ ಅವರೇ ನೀವು ಕೇಳಿಸ್ಕೊಳ್ಳಲ್ಲ, ಪೂರ್ತಿ ನಿಮ್ ಮಾತ್ರ ಮಾತಾಡ್ತಿರ್ತೀರಿ. ನಿಮ್ ಕಡೆಯವ್ರನ್ನ ನಿನ್ನೆಯಿಂದ ಅನಿಲ್ ಅವರೇ ನಿಮ್ ಕಡೆಯವ್ರನ್ನ ಎಷ್ಟು ಜನಕ್ಕೆ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರು? ಕಾಂಗ್ರೆಸ್ ಕಡೆಯವ್ರನ್ನ ಎಷ್ಟು ಜನಕ್ಕೆ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರು? ನಿಮ್ಮ ಮಕ್ಕಳ್ಯಾರಾದ್ರೂ ಹೋದ್ರ? ಜನಾರ್ದನ್ ರೆಡ್ಡಿ ಮಕ್ಕಳ್ಯಾರಾದ್ರೂ ಹೋಗಿದಾರ ಜೈಲಿಗೀಗ? ಶ್ರೀರಾಮುಲು ಮಕ್ಕಳು ಹೋದ್ರ? ಏನಕ್ಕೆ ಬೇಕಾಗಿತ್ತು? ಆಯ್ತಪ್ಪ ಅವ್ರು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗಡೆ ಹಾಕ್ಸ್ಬೇಕಾಗಿತ್ತು ಕಾಂಗ್ರೆಸ್ನವ್ರನ್ನ, ಒಬ್ಬರನ್ನ ಬಿಡಬಾರ್ದಾಗಿತ್ತು ನೀವು. ಸೆಲ್ಫ್ ಡಿಫೆನ್ಸು, ಅವ್ರು ಕಲ್ಲಲ್ಲಿ ಹೊಡಿತಾರೆ, ನಾನು ಬ್ಯಾಟಿಂಗ್ ಮಾಡ್ತೀನಿ ದೊಣ್ಣೆ ತಗೊಂಡು ಬೇಕಿರಲ್ಲ. ಇದೀರಾ ನೀವ್ಯಾರು ಜೈಲಲ್ಲಿ ಇದ್ದೀರಾ ಇವತ್ತು? ರೆಡ್ಡಿ ಇದಾರ ಜೈಲೊಳಗಡೆ? ರಾಮುಲು ಇದ್ದಾರಾ? ಈಗ ಅಲ್ಲ ಹೌದು. ಈಗ ಅಲ್ಲಿ ಬಂದಂತವ್ರು ಗಲಾಟೆ ಆಗ್ತಾ ಇದೆ ಅಂತೇಳಿ ಕೆಲವನ್ನ ವಾಂಟೆಡ್ಲಿ ಇಲಾಖೆಗಳು ಎಲ್ಲವನ್ನೂ ಸಹ ಕೆಲವು ನೀವು ಬಳ್ಳಾರಿಯಲ್ಲಿ ಬೇಕಾದ್ರೆ ಬನ್ನಿ ಒಮ್ಮೆ ಒನ್ ಸೈಡ್ ಹೆಂಗ್ ನಡೀತಾ ಇದೆ ಅಂತಂತೇಳಿ ಗೊತ್ತಾಗುತ್ತೆ. ಯಾಕೆ ಅಂತಂತ ಹೇಳಿದ್ರೆ ಒನ್ ಸೈಡ್ ಹೆಂಗೆ ಪ್ರಕರಣಗಳು ನಡೀತಾ ಇದಾವೆ. ಇನ್ನು ನಿಮಗೆ ಅನೇಕ ವಿಷಯಗಳನ್ನ ನಾನು ನಿಮ್ ಗಮನಕ್ಕೆ ತರ್ತೇನೆ. ಒಂದು ಸೆಲ್ಫ್ ಡಿಫೆನ್ಸ್ ನಡೆದಿರ್ಬೋದು, ಆದ್ರೆ ಪೂರ್ವ ಯೋಜಿತವಾಗಿ ನಮ್ಮ ಹತ್ರ ಯಾರು ಕೂಡ ಮಾತಾಡ್ತೀನಿ ಕಲ್ಲು ದೊಣ್ಣೆಗಳನ್ನ ಇಟ್ಕೊಂಡಿರಲಿಲ್ಲ. ಮಾತಾಡ್ತೀನಿ ರವೀಶ್ ಅವರ ಏನಿದು? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ಅನಿಲ್ ಅವ್ರ ವಾದ ಏನು ಅಂದ್ರೆ ಸೆಲ್ಫ್ ಡಿಫೆನ್ಸು. ಹೌದು ಸ್ವಾಮಿ, ಹಿಂಗೆ ಸಾವಿರಾರು ಜನ ಬಂದುಬಿಟ್ಟಾಗ ಏನು ನಾವು ಕೈಲಿ ಏನು ನಿರಾಯುಧರು, ನಾವು ದೊಣ್ಣೆ ಏನೋ ಸಿಗ್ತದೆ ಇಟ್ಕೊಂಡಿದ್ದೀವಿ, ಯಾರಿಗೂ ನಾವು ಹೊಡೆದಿಲ್ಲ ಅಂತ ಒಪ್ಕೊಳ್ಳೋಣ. ಆಯ್ತು, ಆ ಪಾಯಿಂಟ್ ವ್ಯಾಲಿಡ್, ಒಪ್ಕೊಳ್ಳೋಣ ಅದನ್ನು. ಇನ್ನೊಂದು ಕಡೆ ಇವ್ರು ಹೇಳ್ತಾರೆ, ರೆಡ್ಡಿ ಅವ್ರ ಚರಿತ್ರೆ ನೋಡಿ ನೀವು ಏನೇನು ಮಾಡ್ತಿದ್ದಾರೆ ಅವರು ಅಂತೇಳಿ. ಬ್ಯಾನರ್ ಕಟ್ಟಕ್ಕೆ ಹೋದಾಗ ಪ್ರವೋಕ್ ಮಾಡಿರೋದು ಅವರು. ಅದಕ್ಕೆ ಅವ್ರ ಕಡೆ ರೆಡ್ಡಿ ಅವ್ರ ಕಡೆ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಸ್ವಾಮಿ ಚೇರ್ ಹಾಕೊಂಡು ಬ್ಯಾನರ್ ಕಟ್ಟಿಸ್ತಾ ಇದ್ರು ಬೇಕು ಅಂತಾನೆ, ಪ್ರವೋಕ್ ಆಗಲಿ ಅಂತಾನೆ ಇದು ಮಾಡಿದ್ರು ಅಂತ ಹೇಳಿ. ಏನು ಮೆಸೇಜ್ ಕೊಡುತ್ತೆ ಒಂದು ಇಡೀ ಸ್ಟೇಟ್ಗೆ ಇದು ಕೊಡ್ತಿರೋ ಮೆಸೇಜ್ ಏನು? ಇವ್ರು ಇಷ್ಟು ಜನ ಲಾಠಿ ತಗೊಂಡು ಕಾಂಗ್ರೆಸ್ ಕಡೆಯವ್ರಿಗೆ ಬಿ ಜೆ ಪಿಯವರಾದರೂ ಹೊಡಿಲಿ, ಬಿ ಜೆ ಪಿ ಕಡೆಯವ್ರಿಗೆ ಕಾಂಗ್ರೆಸ್ ಅವರಾದರೂ ಹೊಡಿಲಿ, ತಲೆ ಓಪನ್ ಆಗುತ್ತಾನೆ. ಲಾಠಿಗೆ ನಾನು ಯಾರ ಕೈಲಿದ್ದೀನಿ ಅಂತ ಗೊತ್ತಿಲ್ಲ. ಗನ್ನಿಗೂ ಅಷ್ಟೇ, ಈ ಗುಂಡು ಒಳ್ಳೆಯವನಿಗೆ ಮಾತ್ರ ಬಿಟ್ಬಿಡ್ಬೇಕು, ಕೆಟ್ಟವನಿಗೆ ಮಾತ್ರ ಸುಡಬೇಕು ಅಂತ ಗನ್ನಿಗೂ ಗೊತ್ತಿಲ್ಲ. ಸರ್, ಇದರಲ್ಲಿ ಏನಾಗಿದೆ ವಿಷಯ ಅಂದರೆ, ಮೊದಲನೇದಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದಿನಲ್ಲಿ ಒಂದು ಗಾದೆ ಇದೆ, ಶೇರ್ ಕೆ ಲಡಾಯಿ ಮೇ ಬಿಲ್ಲಿ ಮರ್ ಜಾತ ಅಂತ. ಇವರಿಬ್ಬರು ಕಾಳಗದಲ್ಲಿ ಸತ್ತಿರೋದು ಅಮಾಯಕ ವ್ಯಕ್ತಿ ಪ್ರಾಣಕ್ಕೆ ಇವರಿಗೆ ಕಿಂಚಿತ್ತು ಬೆಲೆ ಇಲ್ಲ. ಇಲ್ಲಿ ಎಲ್ಲರೂ ಸ್ವಯಂ ಪ್ರತಿಷ್ಠೆಗೆ ಬಿದ್ದು ಈಗ ಹೆಂಗಾಗಿದೆ ಅಂದರೆ
ನಾನು ಓಕೆ ಈ ಇಬ್ರು ಮಧ್ಯದಲ್ಲಿ ಬಳ್ಳಾರಿ ನನ್ನ ಹಿಡಿತಕ್ಕೆ ಬರಬೇಕು ಒಂದು ಟರ್ಮಲ್ಲಿ ಅವರು ಬಳ್ಳಾರಿನ ಹಾಳು ಮಾಡಿದ್ರು, ಈ ಟರ್ಮಲ್ಲಿ ಹೀಗೆ ಇವ್ರು ಹಾಳು ಮಾಡಕ್ ಕೊಟ್ಟಿದ್ದಾರೆ. ಇಬ್ರು ಸೇರಿ ಗುಂಡಾರಾಜ್ಯನೇ ಮಾಡಿದ್ದಾರೆ. ಅಲ್ಲಿ ಬಳ್ಳಾರಿನ ಏಳಿಗೆ ಮಾಡಕ್ಕೇನು ಇವರೇನು ಹೋಗಿ ಅಲ್ಲಿ ಜನನಾಯಕರಾಗಿ ಎಲ್ಲಾ ವರ್ಗದ ಜನಗಳನ್ನ ಅಭಿವೃದ್ಧಿಗೋಸ್ಕರ ಇವ್ರೇನ್ ಮಾಡ್ತಾ ಇಲ್ಲ. ಒಂದು ವರ್ಗನ ಓಲೈಕೆ ಮಾಡಕ್ಕೋಸ್ಕರ ಒಂದು ಬಳ್ಳಾರಿ ಉದ್ಧಾರ ಆಗ್ತಾ ಇದೆ, ಅದನ್ನ ಸಹಿಸ್ಕೊಳಕ್ಕಾಗದೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಈ ತರ ಮಾಡ್ತಿದ್ದಾರೆ ಅಂತ ತುಂಬಾ ಅಭಿವೃದ್ಧಿ ಮಾಡ್ಬಿಟ್ಟಿದ್ದಾರೆ ಬಳ್ಳಾರಿಯಿಂದ ಹಿಡ್ಕೊಂಡು ಅಂತ ಅವ್ರ ವಾದ. ಸರ್, ಬಳ್ಳಾರಿ ಮುಂಚೆಯಿಂದನೂ ಅಭಿವೃದ್ಧಿನೇ ಇತ್ತು. ಬಳ್ಳಾರಿ ಇಡೀ ರಾಜ್ಯನೇ ಅಭಿವೃದ್ಧಿ ಮಾಡೋಷ್ಟು ಸಂಪದ್ಭರಿತವಾಗಿತ್ತು. ಇವ್ರು ಯಾರು ಆ ಬಳ್ಳಾರಿನ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಇವ್ರಿಗೆ ಮಾಡೋ ಅವಶ್ಯಕತೆನೂ ಇಲ್ಲ. ಅದ್ರ ಪಾಡ್ಗದ್ ಬಿಟ್ರೆ ಅದೇ ಉದ್ಧಾರ ಆಗುತ್ತೆ. ಇವ್ರೇನಂದ್ರೆ ಈ ಆಂಧ್ರ ಗಡಿನಲ್ಲಿ ಸೇರ್ಕೊಂಡ್ಬಿಟ್ಟು ಆ ಗಡಿನೂ ಕರ್ನಾಟಕ ರಾಜ್ಯನೂ ಎರಡು ತಿಂದು ತೇಗಿರೋಂತ ಎರಡೂ ಪಕ್ಷಗಳು ಗಣಿನ ಮೊದಲಿಗೆ ತೋರ್ಸ್ಕೊಟ್ಟವರೇ ಕಾಂಗ್ರೆಸ್ ಅವರಲ್ಲಿ. ಅನಿಲ್ ಲಾಡ್ ಅವ್ರ ಕುಟುಂಬದವರೇ ಫಸ್ಟ್ ಗಣಿನ ತೋರ್ಸ್ಕೊಟ್ಟಿದ್ದು. ಅದನ್ನ ಓವರ್ಟೇಕ್ ಮಾಡ್ಕೊಂಡು ಈ ಬಿಜೆಪಿ ಅವರು ಇವತ್ತು ರಾಜ್ಯನ ದುಸ್ಥಿತಿ, ಆ ಜಿಲ್ಲೆನ ದುಸ್ಥಿತಿಗೆ ತಗೊಬಂದಿದ್ದಾರೆ. ಆದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿ ಅವ್ರಿಗೆ. ಈಗ ನೋಡಿ, ಒಂದು ವಿಷಯ, ಅಲ್ಲಿ ಯಾರೇ ಒಬ್ಬ ವ್ಯಕ್ತಿ ಬಲಿಯಾಗಿರ್ಲಿ, ಪ್ರಾಣನೇ ಯಾರದೇ ಪ್ರಾಣ ಆಗಿರ್ಲಿ, ಇವ್ರಿಗೆ ಕಾನೂನಿನ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ. ಕಾನೂನು ಇದೆ, ನಿಮ್ಮ ಮನೆ ಮುಂದೆ ಬಂದ್ಬಿಟ್ಟು ಯಾರು ದಬ್ಬಾಳಿಕೆ ಮಾಡಿದ್ರೆ ಹೋಗಿ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ, ಯಾರು ಲಾ ಅಂಡ್ ಆರ್ಡರ್ ಇರೋದೇನಕ್ಕೆ, ಆ ಲಾ ಅಂಡ್ ಆರ್ಡರ್ ನೀವು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನನಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ. ಅದ್ ಬಿಟ್ಬಿಟ್ಟು ನೀವು ಅವ್ರ ಸರಿ ಸಮನಾಗಿ ಹೋರಾಟ ಮಾಡಿದ್ರೆ, ಕೊನೆಯದಾಗಿ ಇಲ್ಲಿ ಸಾಯದೇವರು ಅಮಾಯಕ ಕಾರ್ಯಕರ್ತರು. ಈಗ ಹೇಳ್ದ ಹಾಗೆ ಅಲ್ಲಿ ಯಾವುದೇ ನಾಯಕನ ಮಗ ಹೋಗಿ ದೊಣ್ಣೆ ಹಿಡ್ಕೊಂಡು ಹೋರಾಟ ಮಾಡಿಲ್ಲ, ಯಾವುದೇ ನಾಯಕನ ಮಗ ಹೋಗ್ಬಿಟ್ಟು ಅಲ್ಲಿ ಜೈಲಲ್ಲಿ ಕುತ್ಕೊಂಡಿಲ್ಲ. ಹೋಗಿರೋರು ಯಾರ್ಯಾರು ಇವತ್ತು 20-25 ಜನ ಹೋಗಿದ್ರೆ ಎಲ್ಲರೂ ನೀವು ಹೇಳ್ದಂಗೆ ಕೂಲಿ ಕಾರ್ಮಿಕರು, ಬಡವರು, ರೈತರು, ದಿನಗೂಲಿ ನೌಕರರು ಹೋಗಿರೋದಲ್ಲಿ. ಅವ್ರಿಗೆ ತಿನ್ನಕ್ಕೆ ಅನ್ನ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವಾಗ ಸತ್ತಿರೋರು ಅವರೇ ಜೈಲು ಅನುಭವಿಸ್ತಾ ಇರೋದ್ರ. ನಾಳೆ ಇವಾಗ ಹೆಂಗಾಯ್ತಂದ್ರೆ, ಈಗ ನೋಡಿ ವ್ಯತ್ಯಾಸ ಹೇಳ್ಬಿಡ್ತೀನಿ, ಒಬ್ರಿಗೊಂದು ನ್ಯಾಯ. ಈಗ ಮೊದಲನೇ ಕಲ್ಪ್ರೇಟ್ ಬಂದ್ಬಿಟ್ಟು ಭರತ್ ರೆಡ್ಡಿ ಮತ್ತೆ ಕರುಣಾಕರ್ ರೆಡ್ಡಿ, A1 A2 ಲೆಕ್ಕ ಪ್ರಕಾರ ತಗೊಂಡ್ರೆ ಅವ್ರಿಬ್ಬರ ಮೇಲೆ ಏನೂ ಕೇಸ್ ಇಲ್ಲ. ಅಲ್ಲಿ ಹೋಗಿರೋದೆಲ್ಲ ಅಮಾಯಕರು. ಚರ್ಚೆ ಮತ್ತೆ ಮುಂದುವರಿಸ್ತೇನೆ. ಕಶ್ಯಪ್ ಅವರು, ಈಗ ಇಲ್ಲಿ ಈ ನಿಮ್ಮ ಕಾರ್ಯಕರ್ತ ಈ ಗುಂಡೇಟು ಬಿದ್ದು ತೀರ್ಕೊಂಡಾಗ ಆ ಗುಂಡುಗಳನ್ನು ಬಾಡಿಯಿಂದ ತೆಗೆಯದೇನೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ಸಂಚು ನಡೆದಿತ್ತು ಅಂತ ಹೇಳಿ ರಾಮುಲು ಆರೋಪ ಮಾಡ್ತಾರೆ. ಜೊತೆಗೆ ಒಂದು ಪೋಸ್ಟ್ ಮಾರ್ಟಮ್ ಅಲ್ಲ, 2ನೇ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸಿದ್ರಿ. ಇಲ್ಲಿ ಯಾಕೆ ಮಾಡಿಸಿದ್ರಿ ಇವರು? ಏನು ಸಂಚು? HD ಕುಮಾರಸ್ವಾಮಿ ಅವರು ಕೇಳ್ತಾರೆ, ಯಾಕಪ್ಪ ಮಾಡಿದ್ರೆ 2ನೇ ಪೋಸ್ಟ್ ಮಾರ್ಟಮ್ ಅಂತ ಕುಮಾರಸ್ವಾಮಿ ಅವರು ಕೂಡ ಕೇಳಿದ್ರು. ಇವಾಗ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಸರ್. ಯಾರಿಂದ ತಪ್ಪಾಗಿದೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಅಲ್ಲಿ ನಡೆಯಿರೋದು ಅಕ್ಷಮ್ಯ ಅಪರಾಧ. ತಗಲಬಾರ್ದಾಗಿತ್ತು, ಗುಂಡು ತಗಲಿದೆ. ಯಾರಿಂದ ಆಯ್ತು, ಹೆಂಗಾಯ್ತು, ಏನಾಯ್ತು ಅನ್ನೋದನ್ನ ಸ್ಥಳೀಯ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ. 1 ಪೋಸ್ಟ್ ಮಾರ್ಟಮ್, 2 ಪೋಸ್ಟ್ ಮಾರ್ಟಮ್ ಆದ್ರೂ ಜನಾರ್ದನ್ ರೆಡ್ಡಿ ಅವರ ಇದನ್ನ ಅವ್ರೇ ಕೈಗಳು ಮುಟ್ಟಿದ್ರು, ಆ ಗುಂಡುಗಳನ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ಅವ್ರು ಯಾರು ವೆರಿಫೈ ಮಾಡಕ್ಕೆ? ಬಿಫೋರ್ FSL ಟೀಮ್ ಅಲ್ಲ, ಅವ್ರು ಇವಾಗ ಒಂದು ಗುಂಡನ್ನ ಮುಟ್ಟಬೇಕಾಗಿರೋದು ನಾವು ಅಲ್ಲ, ನೀವು ಅಲ್ಲ, ಯಾರು ಅಲ್ಲ, ಅಧಿಕಾರಿಗಳು ಬರಬೇಕು. ಅದರದೇ ಆದ ಒಂದು ಪ್ರೊಸೀಜರ್ ಇದೆ. ಗ್ಲೌಸ್ ಹಾಕೋಬೇಕು, ಎತ್ಕೋಬೇಕು, ನೋಡ್ಬೇಕು, ಅದನ್ನ ಒಂದು ಪ್ರೊಸೀಜರ್ ಇದೆ. ಆಮೇಲೆ ಪಾಲಿಥಿನ್ ಕವರ್ ಅಲ್ಲಿ ಏನೋ ಮಾಡ್ಕೊಂಡು ಅವ್ರು ತನಿಖೆ ಮಾಡಬೇಕು. ಅದು ಬಿಟ್ಟು ಏಕಾಏಕಿ ಇವ್ರು ಬಂದ್ಬಿಟ್ಟು ಆ ಕೈಯಲ್ಲಿ ಬೇರೆ ಎಲ್ಲ ಬಿದ್ದಿರೋದನ್ನ ಅದನ್ನ ಆ ಜಾಗ ಬಿದ್ದಿರುವ ಜಾಗನೂ ಕೂಡ ಅದನ್ನ ಬ್ಯಾರಿಕೇಡ್ ಹಾಕ್ಬಿಟ್ಟು ಬ್ಲಾಕ್ ಮಾಡಬೇಕು. ಕ್ರೈಮ್ನ ಅಲ್ಲಿ ಎಲ್ಲಿ ಕ್ರೈಮ್ ಆಗಿರುತ್ತೆ ಆ ಜಾಗನೂ ಬ್ಲಾಕ್ ಮಾಡಬೇಕು. ಆ ಜಾಗನ ಹೋಗ್ಬಿಟ್ಟು ಇವ್ರು ಆಕ್ರಮಿಸ್ಕೊಂಡು ಅಲ್ಲಿ ಏನ್ ಬಿದ್ದಿದೆ, ಕಲ್ ಬಿದ್ದಿದೆಯೋ, ಬುಲೆಟ್ ಬಿದ್ದಿದೆಯೋ ಎಲ್ಲಾನು ಹೋಗಿ ನೋಡಿದ್ದಾರೆ ಇವ್ರು. ಇವ್ರೇನೋ ಮುಚ್ಚಕ್ ಹೋಗಿದ್ದಾರೆ. ಇವ್ರೇನೋ ಜಾಗದಲ್ಲಿ ನಡೆದಿರೋ ಸಂಗತಿಯನ್ನು ಮುಚ್ಚಕ್ ಹೋಗಿದ್ದಾರೆ ಅವರು. ಯಾರೂ ಕೂಡ ಅವ್ನು ಮಿನಿಸ್ಟರ್ ಆಗಿರ್ಲಿ, ಮಂತ್ರಿನಾಗಿರ್ಲಿ, ಯಾರು ಕೂಡ ಫಸ್ಟ್ ಮುಟ್ಟಬೇಕಾಗಿರೋದು, ನೋಡ್ಬೇಕಾಗಿರೋದು ಅಧಿಕಾರಿಗಳು ಹೊರತು ಜನಸಾಮಾನ್ಯರಲ್ಲ. ಏನಕ್ಕೆ ಅವ್ರು ಹೋಗ್ಬಿಟ್ಟು ಅದನ್ನ ಮುಟ್ಟೋದು? ರಾಮುಲು ಅವರು ನನ್ನ ಜೊತೆಲಿ ಇದೇ ತರ ಒಂದು ಡಿಬೇಟ್ಗೆ ಸಿಕ್ಕಿದ್ರು. ನಾನು ಕೇಳಿದೆ, ಅಲ್ಲ ರಾಮುಲು ಅವರೇ, ಇದೇನ್ರಿ 2 ಕೈನಲ್ಲಿ ನೀವೆಲ್ಲ ಮಿನಿಸ್ಟ್ರಿಗಳಾಗಿದ್ದವರು ಒಂದು ಸೀನ್ ಆಫ್ ಕ್ರೈಮಲ್ಲಿ ಬಿದ್ದಿರ್ತಕ್ಕಂಥ ಬುಲೆಟ್ ಕ್ಯಾಪ್ಗಳು 2 ಕೈಲಿ ಇಟ್ಕೊಂಡ್ಬಿಟ್ಟಿದ್ರಲ್ಲ, ಅಂದರೆ ಅವ್ರ ಕಾರ್ಗೆ ಬಂದು ಬಡ್ದುಬಿಡ್ತು, ಕಾಲತ್ರಕ್ಕೆ ಬಂದು ಬಿದ್ದೋಯ್ತು ಅದು, ಅವಾಗ ಅವ್ರ ಗಾಬರಿಯಿಂದ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ತೋರಿಸಿರೋದು ಅಷ್ಟೇನೆ ಅಂತ ರಾಮುಲು ಅವ್ರ ವರ್ಷನ್ ಇದು. ನೋಡಿ ಸರ್, TV5 ಕೊಟ್ಟಂತ ಹೇಳಿಕೆ ನಾನೇ ಮಾತಾಡಿಸ್ತೇವೆ. ನೀವು ಪ್ರಶ್ನೆ ಕೇಳಿದ್ರೆ ಅದು ಒಬ್ಬ ಸಾಮಾನ್ಯರಿಗೂ ಇರುವ ಒಂದು ನೀವು ಹೆಂಗ್ರಿ ಮುಟ್ಟಿದ್ರಿ ಆ ಬುಲೆಟ್? ಯಾರು ಮುಟ್ಟಬಾರ್ದು ಸರ್, ಯಾರು ಮುಟ್ಟಬಾರ್ದು. ಒಬ್ಬ ಮಂತ್ರಿ ಆಗಿದ್ದವರು, MP ಆಗಿದ್ದವರು, ಶಾಸಕರಾಗಿರೋರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಸರ್? ಅವರು ನನಗೇನೋ ಜ್ಞಾನ ಇದೆ, ಅಪಾರವಾದ ಜ್ಞಾನ ಇದೆ ಅಂತ ಹೇಳ್ತಾರಲ್ಲ. ಅವ್ರ 3 ಜನ ತ್ರಿಮೂರ್ತಿಗಳು, 4 ಜನ ತ್ರಿವಳಿ ಮಕ್ಕಳು, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮುಲು, ನಾವೇನೋ ಬಳ್ಳಾರಿನ ಉದ್ಧಾರ ಮಾಡ್ಬಿಟ್ಟಿದೀವಿ ಅಂತಾರಲ್ಲ. ಸಾಮಾನ್ಯ ಜ್ಞಾನ ನಾನು ಹೇಳ್ತಿರೋ ಅಷ್ಟು ಜ್ಞಾನ ಆತಂಗಿಲ್ವಾ? ಬರ್ತಾರೆ, ಕಾರ್ಡನ್ ಮಾಡ್ತಾರೆ,
ಇದು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾರೆ, ಬರೀತಾರೆ, ಮಾಜರ್ ಮಾಡ್ತಾರೆ, ಏನೇನು ತಗೋತಾರೆ, ಏನೇನು ಸಿಕ್ಕಿದೆ ಎಲ್ಲಾನು ಒಂದು ಕವರ್ಗೆ ಹಾಕೊಂಡು ಹೋಗ್ಬಿಟ್ಟು FSLಗೆ ಹೋಗ್ತಾರೆ, ಒಂದು ತನಿಖೆ ಮಾಡ್ತಾರೆ. ಆಮೇಲೆ ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟು ಹಿಂಗೆ ಆಗಿದೆ ಸ್ವಾಮಿ ಅಂತ ಸ್ಥಳೀಯ ಅಧಿಕಾರಿಗೆ ಮತ್ತೆ ಮಾಜರಲ್ಲಿ ಇದು ಚಾರ್ಜ್ ಶೀಟಲ್ಲಿ ಬರೀತಾರೆ. ಇದು ನಡಿಬೇಕಾಗಿರೋದು ಸಂಗತಿ. ಅದು ಬಿಟ್ಬಿಟ್ಟು ಇವರೇ ಹೋಗ್ಬಿಟ್ಟು ಏನೋ ನಾವು ನಾನೇ ಪೊಲೀಸು, ನಾನೇ CBI, ನಾನೇ CID ಅಂತೆಲ್ಲ ಇವ್ರು ಹೋಗ್ಬಿಟ್ಟು ಹೆಂಗೆ ಮಾಡಬೇಕು? ಇವರು ತಾವು ಮಾಡಿರುವ ಒಂದು ಈ ಪೋಸ್ಟ್ ಮಾರ್ಟಮ್ ಮಾಡದೇನೆ ರಾಜಶೇಖರ್ ಅವರು ಅಂತ್ಯಕ್ರಿಯೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ನಿಜಾನ ಸುಳ್ಳ? ನೋಡಿ, ಒಂದು ಈ ಥರ ಒಂದು ದೊಡ್ಡ ಮಟ್ಟದ ಒಂದು ಮರ್ಡರ್ ಆಗಿರ್ಬೇಕು, ಮರ್ಡರೋ ಇಲ್ಲ ಏನಾಗಿಲ್ಲ, ಅನಾಹುತ ಆಗಿರ್ಬೇಕಾದ್ರೆ ಅದನ್ನ ಯಾವುದೇ ಅಧಿಕಾರ ಆಗಿದ್ದು ಯಾವುದೇ ಸರ್ಕಾರ ಆಗಿರಲಿ ಪೋಸ್ಟ್ ಮಾರ್ಟಮ್ ಮಾಡದೆ ಒಂದು ನಾವು ನ್ಯಾಯ ದೊರಕಿಸಕ್ ಕೊಡಕ್ಕಾಗಲ್ಲ. ಅವೆಲ್ಲ ಸುಳ್ಳು ಸರ್. ಅವ್ರು ಹೇಳ್ತಿರೋದಲ್ಲ ನೋಡಿ, ಬೇಸಿಕ್ ಇವಾಗ ಏನೋ ಒಂದು ಸಣ್ಣ ಅಪಘಾತ ಆಗಲಿ, ಎಲ್ಲರೂ ಇದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು ಸತ್ತೋಗ್ಲಿ, ಒಂದು ಸೂಯಿಸೈಡ್ ಮಾಡ್ಕೊಳ್ಳಿ, ಅದಕ್ಕೂ ಇದು ಮಾಡ್ತಾರೆ. ಯಾವುದೋ ಏನಪ್ಪ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಮಾಡಲೇಬೇಕು. ಯಾವುದೋ ಅನ್ನೋನ್ ಬಾಡಿಗೂ ಪೋಸ್ಟ್ ಮಾರ್ಟಮ್ ಮಾಡೋ ಕಾಲದಲ್ಲಿ ಒಂದು ಈ ಥರ ದೊಡ್ಡದೊಂದು ಸುದ್ದಿ ಆಗಿರೋ ಒಂದು ನಮ್ಮ ಪಕ್ಷದ ಕಾರ್ಯಕರ್ತನೇ ನಾವು ಆ ಥರ ಬಿಟ್ಕೊಡಕ್ಕಾಗತ್ತಾ ಸರ್? ನಮ್ಮ ಪಕ್ಷದ ಕಾರ್ಯಕರ್ತ ಯಾರು ಹಸುನಿಗಿದಾನೆ ಅವ್ರಿಗೆ ನ್ಯಾಯ ಕೊಡ್ಬೇಕು. ನಾವು ಅವ್ರ ಮನೆಯವ್ರಿಗೆ ನ್ಯಾಯ ಕೊಡ್ಬೇಕು. ಇವತ್ತೇನೋ ದುಡ್ಡು ಕೊಟ್ಟಿರ್ತೀವಿ, ಅದೆಲ್ಲ ಒಂದು ಸೆಕೆಂಡ್ರಿ. ಬಟ್ ಇದು ಬೆಲೆ ಕಟ್ಟಕ್ಕಾಗದಿರೋ ವಸ್ತು. ಈಗ ಆಯ್ತು, ಒಂದು ದೃಶ್ಯ ಬೇಕಾದ್ರೆ ಇವರು ಪ್ಲೇ ಮಾಡ್ತಾರೆ. ನನ್ನ PCR ಇಂದ ನನ್ನ ಕಲೀಗ್ಸ್ ಪ್ಲೇ ಮಾಡ್ತಾರೆ ಅದನ್ನು. ರೆಡ್ಡಿಯವರ ಮನೆ ಕಡೆಗೇನೆ ಒಬ್ಬ ಗನ್ಮ್ಯಾನು ಶೂಟ್ ಮಾಡ್ತಿರೋದು. ರೆಡ್ಡಿಯವರ ಮನೆ ಕಡೆಗೆ ಒಬ್ಬ ಗನ್ಮ್ಯಾನಲ್ಲಿ ಶೂಟ್ ಮಾಡ್ತಾರಲ್ಲ, ಅಂಥದ್ದು ಅವಶ್ಯಕತೆ ಏನಿತ್ತು? ರೆಡ್ಡಿ ಮನೆ ಕಡೆಗೆ ಈಚೆ ಬರ್ತಾರೆ, ಅವರು ರೆಡ್ ಟರ್ಬನ್ ಹಾಕಿದ್ರು, ಶೂಟ್ ಮಾಡ್ತಾರಲ್ಲ, ಏನು ಸೂಚಿಸುತ್ತೆ ಇದು ನಂದನ್ ಕಶ್ಯಪ್ ಅವರು? ನೋಡಿ ಸರ್, ಅವರು ರೆಡ್ ಟರ್ಬನ್ ಹಾಕಿದ ವ್ಯಕ್ತಿ ಅವ್ರು ಯಾರು ಅಂತ ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅವ್ರು ಯಾರು? ಗುರುಚರಣ್ ಸಿಂಗ್ ಅಂತ ಹೇಳ್ತಿದ್ದಾರೆ, ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರೆಸ್ಟ್ ಆಗಲಿ, ಅವ್ರು ಅರೆಸ್ಟ್ ಆಗಿರ್ಬೇಕು, ತನಿಖೆ ಮಾಡಲಿ, ಅವ್ರು ಯಾರ ಕಡೆಯವರು, ಯಾರು ಪ್ರೈವೇಟ್ ಗನ್ಮ್ಯಾನ್ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ರಿಪೋರ್ಟಲ್ಲಿ ಹೇಳ್ತಾರೆ. ಓಕೆ, ಬಟ್ ಇವಾಗ ಒಂದು ಕಡೆಯಿಂದ ಗಲಾಟೆಗೆ ಪ್ರೊವೊಕೇಶನ್ ಆಯ್ತಾ? ಇವಾಗ ರಸ್ತೆಯಲ್ಲಿ ಇವಾಗ ನಿಮ್ಮ ಒಂದು BJP ಆಫೀಸ್ ಮುಂದೆನೆ ಯಾವ್ದೊಂದು ಕಾಂಗ್ರೆಸ್ ಬಾವುಟ ಇದ್ರೆ ಏನ್ ಸರ್ ತಪ್ಪು? ಬಿಜೆಪಿ ಆಫೀಸ್ ಮುಂದೆ ಒಂದು ಕಾಂಗ್ರೆಸ್ ಒಂದು ಬಾವುಟ ಇದ್ರೆ ಏನ್ ತಪ್ಪು ಸರ್? ಅಲ್ಲಿ ಹಾಕಿರೋದೊಂದು ಫ್ಲೆಕ್ಸು ಒಂದು ವಾಲ್ಮೀಕಿ ಅವ್ರ ಮನೆ ಓಡಾಡಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಬೇಡ ಅಂದ್ರು ಹಾಕ್ಬಿಟ್ರು, ಚೇರ್ ಹಾಕೊಂಡು ಹಾಕ್ರು ನೋಡೋಣ ಅದು ಯಾರು ಬರ್ತಾರೋ ಬರ್ಲಿ ಅಂತೆಲ್ಲ ಆವಾಜ್ ಹಾಕಿದ್ರು, ಮಾಡಕ್ ಪ್ರಚೋದನೆ ಮಾಡಿದ್ರು ಅಂತ. ನೋಡಿ ಆ ಗುಂಗಿನಲ್ಲಿ ಯಾರು ಇರೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ನಂದನ್ ಕಶ್ಯಪ್ ಅವ್ರು ಮಾತಾಡೋದು ಬೇರೆ. ಅಲ್ಲಿ ಬಳ್ಳಾರಿ, ಅಲ್ಲಿ ಕಲ್ಚರು, ಅಲ್ಲಿ ರೆಡ್ಡಿ, ಅಲ್ಲಿ ಭರತ್ ರೆಡ್ಡಿ, ಯಾರೇನು ಕಡಿಮೆ ಇಲ್ಲ. ಭರತ್ ರೆಡ್ಡಿನೂ ಏನು ಕಡಿಮೆ ಇರೋ ಆಸಾಮಿ ಅಲ್ಲ, ಜನಾರ್ದನ್ ರೆಡ್ಡಿನೂ ಕಡಿಮೆ ಇರೋ ಆಸಾಮಿ ಅಲ್ವಲ್ಲ. ಅಲ್ಲ, ನಾವು ಇಲ್ಲಿ ಅನಿಲ್ ಮಾತಾಡೋದು, ಇವ್ರು ದಸಬ್ದವ್ರು ಮಾತಾಡೋದು, ನೀವು ಮಾತಾಡೋದು ಬೇರೆ. ಆ ಥರದ ನಿಜ ಅಗ್ರಿ. ಕಾಂಗ್ರೆಸ್ ಎದುರುಗಡೆ ಬಿಜೆಪಿ ಬಾವುಟ ಆದ್ರೂ ಬರಲಿ, ಬಿಜೆಪಿ ಕಾಂಗ್ರೆಸ್ ಬಾವುಟ ಆದ್ರೂ ಬರಲಿ, ತಲೆ ಹೋಗುವಂತದ್ದು ಪ್ರತಿಷ್ಠೆಗೆ ಬಲಿಯಾಗಿರೋದು ನಮ್ಮ ಕಾರ್ಯಕರ್ತ ಅಲ್ಲ. ಪ್ರತಿಷ್ಠೆಗೆ ಬಲಿಯಾಗಿರೋದು ನಮ್ಮ ಕಾರ್ಯಕರ್ತ. ಅಲ್ಲಿ ಹಾಕಿರೋದು ವಾಲ್ಮೀಕಿ ಪುತ್ಥಳಿ ಅನಾವರಣದ ಒಂದು ಫ್ಲೆಕ್ಸ್ ಹಾಕಿದ್ದಲ್ಲಿ ನೋಡಿ. ಪ್ರತಿಷ್ಠೆಗೆ ಬಲಿಯಾಗಿರೋದು ನಮ್ಮ ಕಾರ್ಯಕರ್ತ. ಅವ್ನ ಇದಕ್ಕೆ ಜೀವಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಒಂದ್ ನಿಮಿಷ ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಮಾಡ್ತಿದ್ದ ಕಾರ್ಯಕ್ರಮ ಫ್ಲೆಕ್ಸ್, ಅದು ನಾವು ಪಕ್ಷದ ಕಾರ್ಯಕ್ರಮದ ಫ್ಲೆಕ್ಸ್ ಅಲ್ಲ. ಅನಿಲ್ ಅವರೇ, ಯಾರು ತಾಳ್ಮೆ ಕಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಡೀತಾ ಇದ್ದದ್ದು ವಾಲ್ಮೀಕಿ ಪುತ್ಥಳಿ ಅನಾವರಣ. ಭರತ್ ರೆಡ್ಡಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿಸ್ಬಿಟ್ರೆ ಭರತ್ ರೆಡ್ಡಿ ಮನೆಯದಲ್ಲ ಅದು ಕಾರ್ಯಕ್ರಮ, ಭರತ್ ರೆಡ್ಡಿ ಜೇಬಿನ ದುಡ್ಡಲ್ಲ. ಆತ ಒಬ್ಬ ಶಾಸಕ ಇದ್ದಾರೆ. ಒಂದು ವಾಲ್ಮೀಕಿ ಪುತ್ಥಳಿ ಆಗಬೇಕು ಅಂತ ಬಂದಾಗ ಆ ಊರಿನ ಒಬ್ಬ ಶಾಸಕ ಇದ್ದಾಗ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕಾಗಿತ್ತೇನೋ. ಒಂದು ಫ್ಲೆಕ್ಸು ಒಂದಿನ ಇರ್ತಿತ್ತಾ, 2 ದಿನ ಇರ್ತಿತ್ತಾ, ಒಂದು ವಾರ ಇದ್ದು ಬಿಡೋದಾ? ಆಯ್ತಪ್ಪ, ಏನು ಮುಳುಗೋಗ್ತಾ ಇತ್ತು ಬಳ್ಳಾರಿ? ಅನಿಲ್ ಅವರೇ ಮಾತಾಡಿ. ಸರ್, ಒಂದು ಅಲ್ಲಿ ವಾಲ್ಮೀಕಿಯ ಪುತ್ಥಳಿ ಅನಾವರಣಕ್ಕೆ ಮಾಡ್ತಾ ಇರುವಂತದ್ದು ಯಾರ ವಿರೋಧವೂ ಇರ್ಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಫ್ಲೆಕ್ಸ್ ಅನ್ನ ಹಾಕೊಳ್ಳೋದಕ್ಕೆ ಅಲ್ಲಿಗೆ ಯಾಕಾಯ್ತು ಅಂತ ಹೇಳಿದ್ರೆ ತಮಗೆ ಗೊತ್ತಿರ್ಲಿ, ಇವ್ರಿಗೆ ಮಾಹಿತಿ ಸರಿಯಾಗಿ ಇದ್ದಂಗಿಲ್ಲ. ಈಗ ಏನ್ ಹೇಳಿದ್ರು, ಇಡೀ ಹೆಚ್ಚು ಕಡಿಮೆ ಒಂದು 1000ದಿಂದ 1500, 1200ರಿಂದ 1500 ತನಕ ಕೂಡ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ. ಓಕೆ, ಇಡೀ ಊರ್ ತುಂಬಾ ಹಾಕಿದ್ದಾರೆ. ಒಂದು ಯಾರು ಈಗ ಅವ್ರ ಮನೆಗೆ ಯಾರು ಹೇಳಿದ್ರಲ್ಲ, ಈಗ ಅವ್ರ ಮನೆ ದಾರಿಗೆ ಹೋಗುವಂತ ಸಂದರ್ಭದಲ್ಲಿ ದಾರಿಗೆ ಹಾಕಿದ್ರೆ ಟ್ರಾಫಿಕ್ ತೊಂದರೆ ಆದ್ರೆ ಯಾವುದೇ ಫ್ಲೆಕ್ಸ್ ಗಳನ್ನ ಹಾಕುವ ಮುನ್ನ ಮಹಾನಗರ ಪಾಲಿಕೆಯಲ್ಲಿ ಎಷ್ಟಕ್ಕೆ ಅನುಮತಿ ತಗೊಂಡಿದ್ದಾರೆ? ಒಂದು ಅಂಕಿಅಂಶ ಹೇಳಿ.
ಹೆಚ್ಚು ಕಡಿಮೆ ಯಾರ ಅನುಮತಿನೇ ತಗೊಂಡಿಲ್ಲ, ಶುಲ್ಕ ಕಟ್ಟಿಲ್ಲ, ಆಯ್ತು ಇರ್ಲಿ, ಒಂದ್ ಕಡೆ ಅಧಿಕಾರ ಇದ್ದಾಗ ನಡೆಸಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವುದಕ್ಕೆ ತಮಗ್ ಗೊತ್ತಿರ್ಲಿ, ಜನಾರ್ದನ್ ರೆಡ್ಡಿ ಅವರು ಮನೆ ಹಿಂಗೆ ಲೆಫ್ಟಿಗೆ ತಗೊಳ್ಳೋಂತ ಸಂದರ್ಭದಲ್ಲಿ ರೋಡಿಗೆ ಹಾಕಿದ್ರೆ ಬೆಳಿಗ್ಗೆನೆ ಹೇಳಿದ್ದಾರೆ, 4 ಗಂಟೆಗೆ ಹೇಳಿದ್ದಾರೆ ತೆಗೆದ್ಬಿಡಿ ಅಂತ ಹೇಳಿದ್ರೆ ಪೊಲೀಸ್ನವರು ಬಂದು ಇಲ್ಲಿ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಸಂಜೆ 6:30 7:00 ಒಂದು ಗೂಂಡಾಗಳ ತಂಡ ಬಂದು ಅಲ್ಲಿ ಏನೋ ಫ್ಲೆಕ್ಸ್ ಹಾಕ್ತಿವಿ ಅಂತ ಹೇಳಿ ಏನೋ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ಇಷ್ಟು ಫ್ಲೆಕ್ಸ್ ಗಳು ಹಾಕಿದಾಗ ಅವ್ರ ಕಾರ್ಯಕ್ರಮವನ್ನ 3ನೇ ತಾರೀಕು ಯಶಸ್ಸು ಮಾಡ್ಕೊಳ್ಬೇಕು ಅನ್ನೋಂಥದ್ದು ಅವ್ರದ್ದು ಗುರಿ. ಆದ್ರೆ ಕಾಲ್ ಕೆರೆದು ಜಗಳಕ್ಕೆ ಬರೋದು ಅನ್ನೋದು ಒಂದಿದೆ, ಗಾದೆ ಮಾತಿದೆ. ಇವತ್ತು ಅಲ್ಲಿ ಬಂದು ಮನೆಗೆ ಅಲ್ಲಿ ಹತ್ರದಲ್ಲಿ ಹಾಕಿ ಟ್ರಾಫಿಕ್ ತೊಂದರೆ ಆಗಿ ಗದ್ದಲ ವಾಂಟೆಡ್ಲಿ ಮಾಡ್ಬೇಕಂತ ಇಂಟೆನ್ಷನ್, ಹೋಗೋಗಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಏನು ಹಾಕ್ಬೇಕನ್ನೋಂಥದ್ದು ಏನಿದೆ? ನಾವು ಇದು ಬಿಡಿ ಬಳ್ಳಾರಿ ನಗರ ತುಂಬಾ ಅಲಂಕಾರ ಮಾಡಿದಾಗ ಫ್ಲೆಕ್ಸ್ ಹಾಕಿದಾಗ ಅಲ್ಲಿ ಒಂದು 2 ಫ್ಲೆಕ್ಸ್ ಇಲ್ದಿದ್ರೆ ಚಿಂತೆ ಆಯ್ತು. ನಮ್ಮ ಉದ್ದೇಶ ಏನು? ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋಂತ ಇಂಟೆನ್ಷನ್ ನಿಮ್ಗಿಲ್ಲ. ರೋಡ್ ಯಾರ್ದು ಅನಿಲ್ ಅವರೇ? ಆಯ್ತು, ಈ ಗುಂಡಾಗಿರಿಯ ತಂಡ ಆಗಿಲ್ಲ. ಈಗ ರೋಡ್ ಯಾರ್ದು ಅಂತ ರೋಡಲ್ಲಿ ಫ್ಲೆಕ್ಸ್ ಕಟ್ಟಿದ್ರೆ ಕಟ್ಟಬೇಡ, 2 ಇಲ್ಲಿ ಕಟ್ತಾ ಇದ್ರೆ ಆಯ್ತಿತ್ತು ಅಂತ ನೀವು ಹೇಳ್ತಾ ಇದೀರಲ್ವಾ? ಯಾಕೆ ಕಟ್ಟಬಾರ್ದಲ್ಲಿ? ಆಯ್ತು, ಯಾಕೆ ಕಟ್ಟಬಾರ್ದಪ್ಪ? ಅನಿಲ್ ಮನೆನೇ ಇತ್ತು, ಅನಿಲ್ ಮೊಕ್ಕ ಅವ್ರ ಮನೆನೇ ಇತ್ತು. ನಿಮ್ ಮನೆ ಮುಂದೆ ಹಿಂಗ್ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ, ಶಾಸಕರಿದ್ದಾರೆ ಅಂತ ಒಂದು ಫ್ಲೆಕ್ಸ್ ಹಾಕ್ಬಿಟ್ಟಿದ್ರೆ ಅನಿಲ್ ಗಂಟೆ ಏನ್ ಹೋಗ್ತಾ ಇತ್ತಲ್ಲಿ? ಸರ್, ಅವರು ಅಲ್ಲಿ ಫ್ಲೆಕ್ಸ್ ಹಾಕೊಳ್ಳೋದಕ್ಕೆ ಯಾರ್ದು ತೊಂದರೆ ಇಲ್ಲ, ಈ ಬಳ್ಳಾರಿಯಲ್ಲಿ ಯಾರ್ದು ತೊಂದರೆ ಇಲ್ಲ, ನೀವು ಹಾಕೊಳ್ಳೋದಕ್ಕೆ ಯಾರ್ದು ವಿರೋಧ ಇಲ್ಲ. ಆದ್ರೆ ಎಲ್ಲಿ ಹಾಕ್ಬೇಕಾಗಿತ್ತು? ಈಗ ನಾನ್ ಬಂದು ನಿಮ್ ಮನೆ ಹತ್ರ ಡೋರ್ ಮುಂದೆ ನಾನು ಒಂದು ಫ್ಲೆಕ್ಸ್ ಹಾಕಿದ್ರೆ, ಬ್ಯಾನರ್ ಹಾಕಿದ್ರೆ ನೀವು ಸುಮ್ನೆ ಇರ್ತೀರಾ? ನಾವು ಡೋರ್ ಮುಂದೆ ಕಟ್ಟಿಲ್ಲ, ರೋಡ್ ಕಟ್ಟಿರೋದು 100 ಮೀಟರ್ ಇತ್ತು ಅಲ್ಲಿಂದ ಅಂತ ಕೆಲವರು ಮಾತಾಡಿದ್ರು. ಡೋರ್ಗೆ ಯಾರು ಹಾಕಿಲ್ಲ, ಡೋರ್ಗೆ ಯಾರು ಹಾಕಿಲ್ಲ, ರೋಡ್ಗೆ ಹಾಕಿದ್ರೆ ರೋಡ್ ಏನ್ ರೆಡ್ಡಿ ಅವ್ರದ್ದು ಅಂತ ಕೇಳಿದ್ರಲ್ಲಿ. ಹೌದು, ನಾವಿಲ್ಲಿ ಹೇಳ್ತಾ ಇರೋದು ರೋಡ್ ಯಾರ್ದು ಅಲ್ಲ, ಇರ್ಬೋದು, ಆದ್ರೆ ದಾರಿಗೆ ಅಡ್ಡ ಹಾಕ್ತಾ ಇದ್ರೆ ಅಡ್ಡ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಅದನ್ನ ನಾವ್ ಇಲ್ಲೇ ಹಾಕ್ಬೇಕು ಅನ್ನೋಂಥದ್ದು ಹಠ ಇದೆಯಲ್ಲ, ಗುಂಡಾಗಿರಿಯನ್ನ ಮಾಡೋಂಥದ್ದಲ್ಲ. ಅಲ್ಲೇ ನಾವು ಕಟ್ತೀವಿ. ಆಯ್ತು, ನಿಮ್ ವಾದ ಇಟ್ಕೊಳ್ಳೋಣ. ಒಮ್ಮೆ ಬೆಳಗ್ಗೆ ಅವ್ರು ಹಾಕಿದ್ರಂತೆ, ಹರಿದು ಹಾಕಿದ್ರು, ಸಂಜೆ ಮತ್ತೆ ಹಾಕಕ್ಕೆ ಬಂದ್ರು, ಗಲಾಟೆ ಆಯ್ತು, ಒಂದು ವಾದ ಇಟ್ಕೊಂಡ್ಬಿಡೋಣ. ಈ ಪೋಸ್ಟ್ ಮಾರ್ಟಮ್ ವಿಚಾರ ಬಂತಲ್ಲ, ಇಂಥ ದೊಡ್ಡ ಗಲಭೆ ಆದಾಗ ಈ ಖಾಸಗಿ ಗನ್ಮ್ಯಾನ್ ಅಂತ ಹೇಳ್ತಾರೆ, ಪೊಲೀಸರು ಕೂಡ ಒಂದಷ್ಟು ರೌಂಡ್ಗಳು ಫೈರ್ ಮಾಡಿದ್ರು ಅಂತ ಹೇಳ್ತಾರೆ. ತನಿಖೆ ಆರಂಭಿಕ ಹಂತದ ತನಿಖೆಯಲ್ಲಿ ಪೊಲೀಸರ ಗನ್ನಿಂದ ಸಿಡಿದಿರ್ತಕ್ಕಂಥ ಬುಲೆಟಿಂದ ಈ ವ್ಯಕ್ತಿ ಸತ್ತಿಲ್ಲ ಅಂತ ಕೂಡ ರಿಪೋರ್ಟ್ ಬರ್ತಿದೆ ಅಂತೆಲ್ಲ ಹೇಳ್ತಾರಲ್ಲ. ಈ ಥರದ ಒಂದು ಒಂದು ಗುಂಡಿನ ದಾಳಿಗಳಾದಾಗ ನಿಮ್ಗನ್ಸುತ್ತಾ ಪೋಸ್ಟ್ ಮಾರ್ಟಮ್ ಇಲ್ದೇನೆ ಒಂದು ವ್ಯವಸ್ಥೆ ಆ ಮನುಷ್ಯನನ್ನ ಸಂಸ್ಕಾರ ಮಾಡಿಬಿಡ್ತಾ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಬೇಸಿಕ್ ಕೇಳ್ತಾ ಇದ್ದೀನಿ. ಪೋಸ್ಟ್ ಮಾರ್ಟಮೇ ಮಾಡಿದಿರಾ, ಆ ವ್ಯಕ್ತಿ ಸಂಸ್ಕಾರ ಮಾಡಿಬಿಡೋಣ, ನಡೀರೋ ಪ್ಲಾನ್ ಮಾಡ್ಕೊಂಡ್ಬಿಡೋಣ, ಸಾಧ್ಯನಾ ಇದು? ಸರ್, ಅದಕ್ಕೆ ಒಂದು ತಮಗೆ ಗೊತ್ತಿರಲಿ, ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಇಟ್ಕೊಳ್ರಿ, ಸ್ವಲ್ಪ ಅದನ್ನ ತಿರ್ಚುವಂತ ಪ್ರಯತ್ನ. ಈಗ ಯಾರ ಗನ್ಮ್ಯಾನ್ಗಳು ಅವರು? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಯಾರ ಗನ್ಮ್ಯಾನ್ಗಳು? ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು. ಈಗ ಯಾರಿಗೂ ಕೂಡ, ಅದು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಯಾರು ಕೂಡ ಈ ರೀತಿ ಯಾರು ರಾಜಶೇಖರ್ ಅಲ್ಲಿ ಹತ್ಯೆ ಆಯ್ತು, ಪ್ರಾಣ ಕಳ್ಕೊಂಡ, ಅದು ಬಿಜೆಪಿ ಯಾವ ಪಾರ್ಟಿಯಲ್ಲೂ ಆಗ್ಬಾರ್ದು, ಅದನ್ನ ಪ್ರಶ್ನೆನೇ ಇಲ್ಲ. ಆದ್ರೆ ಬುಲೆಟ್ ಯಾರ ಗನ್ನಿಂದ ಅದು ಹೋಯ್ತು, ಯಾರ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರವರು ಆಯ್ತು. ಅವರು ಬುಲೆಟ್ ಅವ್ರನ್ನ ಸರಿಯಾಗಿ ನಿರ್ವಹಣೆ ಮಾಡದಂತ ರೀತಿಯಲ್ಲಿ ಅದು ನೇರ ಅವ್ರ ಕಾರ್ಯಕರ್ತರಿಗೆ ಆಯ್ತು. ಇದು ನಮಗೂ ನೋವಾಗುತ್ತೆ. ಆದ್ರೆ ಅದೇ ಗುಂಡುಗಳಿಂದ ನೀವು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿರ್ಬೇಕು, ಎಲ್ಲಾ ಕಡೆ ಬರ್ತಾ ಇದೆ. ನೇರ ಗುಂಡಲ್ಲಿ ಗಾಳಿ ಆಡಿಸ್ತಾ ಇದ್ದಾರೆ, ಮನೆ ಮೇಲೆ ಆಡಿಸ್ತಾ ಇದ್ದಾರೆ, ಗಾಜುಗಳೆಲ್ಲ ಕೂಡ ಮನೆಯ ಮುಂಭಾಗದಲ್ಲೆಲ್ಲ ಹೊಡೆದೋಗಿದೆ. ಇದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತಾ ಶ್ರೀರಾಮ್ಲವರ ಗನ್ಮ್ಯಾನ್ಗಳ ಅನಿಲ್ ಕುಮಾರ್ ಅವರೇ, ಈಗ HD ಕುಮಾರಸ್ವಾಮಿ ಅವರಾಗ್ಲಿ, ಶ್ರೀರಾಮ್ಲು ಅವರಾಗ್ಲಿ, ನೀವಾಗ್ಲಿ, ಬಿಜೆಪಿ ಇದನ್ನ ಯಾರು ಆರೋಪ ಮಾಡಿದಾರಲ್ಲ ಲೀಡರ್ಗಳಾಗ್ಲಿ, ನೀವ್ಯಾರಾದ್ರೂ ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ಗಳಾ? ನೀವ್ಯಾರಾದ್ರೂ ಡಾಕ್ಟರ್ಗಳಿದ್ದೀರಾ ಇಲ್ಲಿ? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಿರುಚಿಬಿಡ್ತಾ ಇದ್ರು, ಅದಕ್ಕೆ 2ನೇ ಸಲ ಮಾಡಿಬಿಟ್ಟಿದ್ದಾರೆ. ಈ ವರದಿಗಳನ್ನು ನಿಮ್ಗೆ ಹೇಳಿದವ್ರು ಯಾರು? ತಿರುಚಿರ್ತಕ್ಕಂಥ ಮಾಹಿತಿ ವಿತ್ ಪ್ರೂಫ್ ನಿಮ್ಮ ಬಳಿ ಏನಾದರೂ A4 ಸೈಜಿನ 50 ಪೈಸಾ ಇರ್ಬೋದು ಈ ಶೀಟು, ಅಥವಾ ₹1 ಇಟ್ಕೊಂಬಿಡಿ, ₹1 ಶೀಟಿನ ಮಾಹಿತಿ ನಿಮ್ಮ ಬಳಿ ಇದೆಯಾ? ಯಾರು ಡಾಕ್ಟ್ರುಗಳು? ಅನಿಲ್ ಮೊಕ್ಕ ಡಾಕ್ಟ್ರಾ ಇಲ್ಲಿ? ಶ್ರೀರಾಮ್ಲು ಡಾಕ್ಟ್ರಾ?
ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ ಯಾರಿದ್ರು ಇಲ್ಲಿ? ಯಾವ ಆಸ್ಪತ್ರೆ ವೈದ್ಯರು ಕೊಟ್ಟಿರ್ತಕ್ಕಂಥ ರಿಪೋರ್ಟಲ್ಲಿ ಈ ವ್ಯಕ್ತಿ ಗುಂಡಿನ ಗಾಯದಿಂದ ಸತ್ತಿಲ್ಲ, ಈ ಗುಂಡೆ ಹೊಕ್ಕಿಲ್ಲ ಇವನ ದೇಹಕ್ಕೆ, ಯಾರನ್ನ ಬರೆದಿರೋದು ನಿಮ್ಮ ಬಳಿ ಒಂದು ರೂಪಾಯಿಂದು ಶೀಟ್ದು ವರದಿ ಇದೆಯಾ ನಿಮ್ಮ ಬಳಿನಲ್ಲಿ? ಸುಮ್ಮನೆ ಬಾಯಿ ಬಂದಿದ್ದು ಮಾತಾಡ್ಬಿಡೋದು. ಅಲ್ಲಿ ರಿಪೋರ್ಟ್ ಮಾಡಿಬಿಟ್ಟಿದ್ರು, 2ನೇ ಸಲ ಆಗ್ಬಿಡ್ತಾ ಇತ್ತು, 3ನೇ ಸಲ ಆಗ್ಬಿಟ್ಟು. ಯಾರ್ರೀ ಎಕ್ಸ್ಪರ್ಟ್ ನಿಮ್ಮಲ್ಲಿ? ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ ಯಾರ್ರೀ? FSL ಎಕ್ಸ್ಪರ್ಟ್ ಯಾರು ನಿಮ್ಮಲ್ಲಿ? ಒಂದು ಸರ್ ಅದನ್ನ ಪೋಸ್ಟ್ ಮಾರ್ಟಮ್ನ ಮಾಡಿ ಎಲ್ಲರೂ ಕೂಡ ಯಾರೇ ಆದ್ರೂ ಕೂಡ ಈ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಹೌದಾ? ಒಂದು ಕಾಂಗ್ರೆಸ್ನವರು ಎಲ್ಲಿ ತನಕ ತಿರ್ಚಬಹುದು ಇದನ್ನ ಅಂತ ಹೇಳಿದ್ರೆ, ಕೊನೆಗೆ ಯಾರಾದ್ರೂ ಬಿಜೆಪಿಯವರೇ ಮಾಡಿದಾರೇನೋ ಅಥವಾ ಗನ್ನಾರಿಸಿದಾರೇನೋ, ಅವರೇ ಅಂಗರಕ್ಷಕರೇ ಮಾಡಿದಾರೆ ಅನ್ನೋ ರೀತಿಯಲ್ಲಿ ತಿರುಚಬಹುದು ಇದನ್ನ. ಅಲ್ಲ ಅನಿಲ್ ಅವರೇ, ನಾನೇನ್ ಹೇಳ್ತಿದ್ದೀನಿ ಗೊತ್ತಾ? ಅನಿಲ್ ಅವರೇ ನಮ್ ಯಾರ ಬಳಿಯಲ್ಲೂ ಕೇಳಿಸ್ಕೊಳ್ಳಿ, ನಮ್ ಯಾರ ಬಳಿಯಲ್ಲೂ ಪೋಸ್ಟ್ ಮಾರ್ಟಮ್ ರಿಲೇಟೆಡ್ ಆಗ್ಲಿ FSL ರಿಲೇಟೆಡ್ ಆಗಲಿ 5 ಪೈಸದ ಮಾಹಿತಿ ನಮ್ಮ ಯಾರ ಬಳಿನೂ ಈ ಕ್ಷಣಕ್ಕೂ ಲಭ್ಯ ಇಲ್ಲ. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ, ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ, ಅದರ ಸಬ್ಮಿಷನ್ ಆಗಿಲ್ಲ, ಚಾರ್ಜ್ ಶೀಟಲ್ಲಿ ಬಂದಿಲ್ಲ, ಏನೂ ಆಗದೆ. ನಿಮ್ಗೆ ಗೊತ್ತಿರಲಿ, ಇಂಥ ವಿಚಾರಗಳಲ್ಲಿ ಅನುಮಾನಗಳಿದ್ದಾಗ ಮತ್ತೆ ಕೂಡ ನಾವು ಅದನ್ನು ಚೆಕ್ ಮಾಡಿಸ್ಬೋದು, ಮತ್ತೆ ಕೂಡ ಚೆಕ್ ಮಾಡ್ಸೋಕ್ಕೆ ಅವಕಾಶಗಳಿದೆ ನಮಗೆ. ತಿರುಚಿಬಿಡ್ತಾ ಇದ್ರು ಅಂತ ಹೇಳಿ ಯಾವ ಥರ ನಾವು ಊಹೆ ಮಾಡ್ಕೊಂಡು ಹೇಳೋದು? ಎಲ್ಲಿ ಬಂದಿದೆ ರೀ? ಯಾರ ಹತ್ರ ಇದೆ? ಗುಂಡೇಟಿಂದ ಸತ್ತಿಲ್ಲ ಆ ವ್ಯಕ್ತಿ ಅಂತ ಯಾರಾದ್ರೂ ಹೇಳಿದಾರೇನ್ರಿ? ಎಲ್ಲರೂ ಗೊತ್ತಿರ್ತಕ್ಕಂಥ ಸಂಗತಿ ಗುಂಡೇಟಿಂದ ಸತ್ತಿದ್ದಾನೆ ಆ ವ್ಯಕ್ತಿ ಅಂತ ಹೇಳಿ. ತಿರುಚಿದ್ದೇನು ಬಂತಿಲ್ಲಿ ಅಂತ ನಮ್ಮ ಪಾಯಿಂಟು. ನಾನು ಮಾತಾಡ್ತೀನಿ, ರವೀಶ್ ಅವರಿಂದ ಮಾತಾಡ್ತೀನಿ ನಾನು ಒಂದೇ ಬ್ರೇಕ್ ಆದ್ಮೇಲೆ. ರವೀಶ್ ದಾಸಪ್ಪ ಅವರಿಂದ ಇಂಥ ವಿಚಾರಗಳು ನಮ್ಗೆ ಏನಾಗುತ್ತೆ ಅಂದರೆ, ಏನೂ ಬರದ ಹೊತ್ತಲ್ಲಿ, ಏನೂ ಸಿಗದ ಹೊತ್ತಲ್ಲಿ ಇದು ಹೀಗೆ ಆಗಿದೆ ಹಾಗೆ ಆಗಿದೆ ಅಂಥೇಳಿ ಪೊಲಿಟಿಕಲ್ ನರೇಷನ್ಸು ಜಾಸ್ತಿ ಆಗಿಬಿಡ್ತವೆ. ಬಳ್ಳಾರಿಯಲ್ಲಿ ಈಗ ಇವತ್ತು ಬಂತಪ್ಪ, ಭರತ್ ರೆಡ್ಡಿ ನಿಂತಿದ್ದಂಥ ಜಾಗದಲ್ಲೂ ಬುಲೆಟ್ನ ಕ್ಯಾಪ್ಗಳು ಸಿಕ್ಕಿವೆ. ಈಗ ನಾನೇ ಕೇಳಿದೆ ಪ್ರಶ್ನೆ, ರೆಡ್ಡಿ ಮನೆ ಕಡೆಗೆ ಆ ಗನ್ ಮ್ಯಾನು ಯಾಕ್ರಿ, ನೋಡಿ ಅದೇ ವಿಷುವಲಲ್ಲಿ ಯಾಕ್ರಿ ಶೂಟ್ ಮಾಡಿದ್ರು? ಗಲಭೆ ನಿನ್ನ ನಿಲ್ಲಿಸ್ಬೇಕಾ? ನಿನಗೆ ತುಂಬ ದೊಂಬಿ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ? ಸತೀಶ್ ರೆಡ್ಡಿಗೆ ದಾಳಿ ಮಾಡಿ ಸಾಯ್ಸಕ್ಕೆ ಬಂದುಬಿಟ್ರಾ? ಅವಾಗ ನೀನು ಯೂಸ್ ಮಾಡಬಹುದಾಗಿತ್ತು. ನಾನು ಗಾಳಿ ಲಾರಿಸ್ತೆ ಅಂತ ಹೇಳಿದ್ರೆ ಗಾಳಿ ಮೇಲೆ ಕೊಡಬೇಕಿತ್ತು. ರೆಡ್ಡಿ ಮನೆ ಕಡೆ ಯಾರೋ ರೆಡ್ಡಿ ಮನೆ ಸಂಬಂಧಿಕರು ಯಾರೋ ರೆಡ್ಡಿ ಅವರು ಅಕಸ್ಮಾತ್ ಆಚೆ ಇದ್ದಿದ್ರೆ ಗುಂಡು ತಾಕಿದ್ರೆ ಯಾರು ಹೊಣೆ? ಈ ಪ್ರಶ್ನೆ ಕೇಳಿದೆ. ಸೇಮ್ ಇವತ್ತು ಹೇಳ್ತಿದ್ದಾರೆ, ಭರತ್ ರೆಡ್ಡಿ ನಿಂತಿದ್ದಂಥ ಜಾಗದಲ್ಲೂ ಬುಲೆಟ್ ಸಿಕ್ಕಿದೆ ಅಂತ ಒಂದು ವಾದ ಬರುತ್ತಲ್ಲ. ಈ ನರೇಷನ್ಸ್ ಸಿಕ್ಕಿರಬಹುದು. ಇವರು ಪೋಸ್ಟ್ ಮಾರ್ಟಮಲ್ಲಿ ಹಿಂಗೆ ಚೇಂಜ್ ಮಾಡೋಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ರು, ಗುಂಡೆ ತೋರಿಸ್ಬಾರ್ದು ಅಂತ ಇದ್ದರು. ಇದೆಲ್ಲ ಹೆಂಗೆ ಸಾಧ್ಯ ಅಂದರೆ, ಇವತ್ತಿಗೇನು ಮೈಲೇಜ್ ಬೇಕೋ ಪೊಲಿಟಿಕಲಿ, ಆ ಮೈಲೇಜ್ಗೋಸ್ಕರ ನಡೀತಿರ್ತಕ್ಕಂಥ ಬ್ಯಾಟಲ್ಲ ಇದು. ಪೊಲಿಟಿಕಲ್ ಮೈಲೇಜ್ ಹಿಂಗೆ ಆಗಿದೆ ಇದು ಒಂದು ನರೇಶನ್. ಸರ್ ಖಂಡಿತವಾಗ್ಲು ಇದೆಲ್ಲ ಊಹಾಪೋಹೆಗಳನ್ನ ಸೃಷ್ಟಿಸರಲ್ಲಿ ಇವರು ಎತ್ತಿದ ಕೈ. ರಾಜಕೀಯದಲ್ಲೂ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆನ ಇವರು ಏನು ಮಾಡಿದ್ದಾರೆ, ರಿಪಬ್ಲಿಕ್ ಆಫ್ ಬಳ್ಳಾರಿನ ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ನಾನು ಹೇಳ್ತೀನಿ ಸರ್, ಇವಾಗ ಯಾವುದೇ ವರದಿ ಬರಲಿ, ಇವರು ವರದಿನ ಯಾವತ್ತಾರು ನಾನು ಇವತ್ತು ಗೃಹ ಸಚಿವರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಅವರು ತುಂಬಾ ಅನುಭವಿ ರಾಜಕಾರಣಿಗಳು, ಅತಿ ಹೆಚ್ಚು ವರ್ಷ ಅವರು ಗೃಹ ಖಾತೆನ ನಿಭಾಯಿಸಿದ್ದಾರೆ. ಅವರು ತಕ್ಷಣಕ್ಕೆ ಕಾನೂನು ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ಅಲ್ಲಿ ಹೋಗಿರೋ 1 hour 2 hours ಒಳಗಡೆ ಹೋಗಿರೋ SP ನಾವು ಸಸ್ಪೆಂಡ್ ಮಾಡ್ತಾರೆ. ಅಲ್ಲೇ 5-10 ವರ್ಷಗಳಿಂದ ಟಿಕಾಣಿ ಹೊಡ್ಕೊಂಡಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ಅಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿರ್ತಾರೆ, ಅವ್ರ ಬಗ್ಗೆ ಯಾವುದೂ ಕ್ರಮ ತಗೊಂಡಿಲ್ಲ. ಅದ್ರ ಮೇಲಾಗಿ ನಾನು ಹೇಳ್ತೀನಿ, ಎಷ್ಟು ವರದಿಗಳು ಬಂದಿದೆ. ಯಾವ್ದಾದ್ರು ವರದಿನ ಬಂದ್ಬಿಟ್ಟು ಪಬ್ಲಿಕಲ್ಲಿ ಈ ವರದಿನಲ್ಲಿ ಈ ತರ ಆಯ್ತು, ಇವ್ರು ಕಲ್ಪ್ರಿಟ್ಟು, ಇವ್ರು ಹಿಂಗ್ ಮಾಡಿದ್ದಾರೆ ಅಂತ ಹೇಳಿರೋ ಯಾವ್ದಾದ್ರು ಉದಾಹರಣೆಗಳು ನಿಮ್ಮ ಹತ್ರ ಇದೆಯಾ? ಇವ್ರಿಗೆ ಎಲ್ಲಾ ಅಂಕಿಅಂಶಗಳು ಸಿಗುತ್ತೆ, ಎಲ್ಲಾ ವಿಷಯಗಳು ಸಮಗ್ರ ತನಿಖೆ ಆದ್ಮೇಲೆ ಬರುತ್ತೆ. ಆದ್ರೆ ಇವ್ರು ಯಾವ್ದನ್ನು ಪಬ್ಲಿಕ್ ಕೊಡಲ್ಲ, ಯಾವ್ದನ್ನು ಮಾಧ್ಯಮಗಳಿಗೆ ಕೊಡಲ್ಲ, ಅದನ್ನ ಹಂಗೆ ಇಟ್ಕೊಂಡಿರ್ತಾರೆ. ಅದನ್ನ ಒಂದು ವೆಪನ್ ಆಗಿ ಬಳಕೆ ಮಾಡ್ಕೋತಾರೆ ರಾಜಕಾರಣಿಗಳು. ಅವ್ರು ಮುಂದೆ ಅವ್ರ ಅಧಿಕಾರಕ್ಕೆ ಬಂದಾಗ ಅಥವಾ ಇವ್ರ ಅಧಿಕಾರಕ್ಕೆ ಬಂದಾಗ ಅದನ್ನ ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೋತಾರೆ. ಬಿಟ್ರೆ ಇವರು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವ್ದಾದ್ರು ತನಿಖೆ ಮಾಡಿ ಸಕ್ಸಸ್ ಆಗಿರೋದು ಒಂದು ತೋರಿಸಿ ಇವರು. ಎರಡನೇ ವಿಷಯ ಬಿಡ್ತೀನಿ, ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ಗೃಹ ಸಚಿವರು, ನಾನು ನೇರ ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಇವತ್ತು ಅಷ್ಟು ಅನುಭವ ರಾಜಕಾರಣ ಇದ್ರು ಅವ್ರು ನಾಲಾಯಕ ಗೃಹ ಸಚಿವರ ತರ ಇವತ್ತು ನಡ್ಕೊಂಡಿದ್ದಾರೆ ಬಳ್ಳಾರಿ ವಿಷಯದಲ್ಲಿ. ಅವ್ರು ಹೇಳ್ಬೋದಿತ್ತು, ಒಂದೇ ಸೆಕೆಂಡ್ ಅಲ್ಲಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಇಬ್ರನ್ನು ಕರೆಸ್ಬಿಟ್ಟು ಅಲ್ಲಿನ ಉಸ್ತುವಾರಿ ಮಂತ್ರಿ ಜಮೀರಾ ಅವ್ರದ್ದು ಜವಾಬ್ದಾರಿ ಇದೆ, ಅಲ್ಲಿ 2 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಅವರು ವಿಷಯಗಳನ್ನ ಸ್ಥಳಾಂತರಿಸಕ್ಕೆ, ಉದಾಹರಣೆ ಇಲ್ಲಿ ನಡೀತಲ್ಲ ಕೋಗಿಲಿ ಕ್ರಾಸ್ ಅಲ್ಲಿ ಏನೋ ಲೇಔಟ್ ವಿಷಯ ಬಂತಲ್ಲ, ಅದನ್ನ ಸ್ಥಳಾಂತರಿಸ ಮಾಡೋದಕ್ಕೆ ಹೊಸ ಸಮಸ್ಯೆಗಳು ಬಂದ ಅದನ್ನ ಹೈಲೈಟ್ ಮಾಡಿ ವಿಜೃಂಭಿಸಿ ವೈಭವೀಕರಿಸಿ ಹಳೆ ವಿಷಯನ ಮರೆಸಿ ಹೊಸ ವಿಷಯನ ಜನಗಳ ದಾರಿ ದಿಕ್ಕು ತಪ್ಪಿಸಲು ಎತ್ತಿದ ಕೈ. ಕಶ್ಯಪ್ ಅವರೇ, ಈ ಗುಂಡಿನ ದಾಳಿಯಿಂದ ಈ ಸಾವಾಗಿಲ್ಲ ಅಂತ ಪ್ರೂವ್ ಮಾಡುವ ಧಾವಂತದಲ್ಲಿ ಸರ್ಕಾರ ಇತ್ತ? ಗುಂಡಿಂದ ಅವ್ನು ಸತ್ತಿಲ್ಲ ಅಂತ ಹೇಳ್ಬಿಟ್ಟು ತೂರಾಟದಿಂದ ಸತ್ತೋಗ್ಬಿಟ್ಟ, ತಳ್ಳಾಟದಲ್ಲಿ ಸತ್ತೋಗ್ಬಿಟ್ಟ, ಬಿದ್ದು ಸತ್ತೋಗ್ಬಿಟ್ಟ, ಈ ಥರ ಸಂಚು ಸರ್ಕಾರದ ಕಡೆಯಿಂದನೇ ಆಗಿತ್ತಾ? ಜಸ್ಟ್ ಟು ಸೇವ್ ಭರತ್ ರೆಡ್ಡಿ ಅಂತ? ನೋಡಿ ಸರ್, ಇಲ್ಲಿ ಏನಾಗಿದೆ, ಹೆಂಗೆ ಅವರು
ಅಸುನೀಗಿದ್ದಾರೆ ಅಂತ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ನಮಗೆ ಪ್ರಾಥಮಿಕ ಮಾಹಿತಿ ಏನು ಅಂದರೆ ಅಲ್ಲಿ ಗಲಭೆ ಆಗಿದೆ, ನೂಕುನುಗ್ಲಾಗಿದೆ, ಅವ್ರು ತಳ್ಳಿದ್ರು, ಇಲ್ಲ ಸ್ಟ್ಯಾಂಪೇಡ್ ಆಯಿತು, ಇಲ್ಲ ಮತ್ತೊಂದಾಯಿತು, ಮಗದೊಂದಾಯಿತು ಅಂತ ಅಧಿಕಾರಿಗಳು ತನಿಖೆ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತಾರೆ. ಅದು ರಿಪೋರ್ಟಲ್ಲಿ ಇವಾಗ ಅವ್ರು ಹೊಡೆದಿರೋದು ಗುಂಡು ಯಾರಿಗೆ ತಗಲಿದೆ, ಎಲ್ಲಿಗೆ ಹೋಗಿದೆ ಅದನ್ನು ಆ ಆ್ಯಂಗಲ್ಲೂ ತನಿಖೆ ಮಾಡ್ತಾರೆ. ನಮಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಅವರು ನಮಗೆ ಗೊತ್ತಾಗುತ್ತೆ. ನಮಗೆ ಪ್ರೈಮಾ ಫೇಸಿ ಏನು ಅಂತ ಅನ್ನೋದಾದರೆ ನೂಕುನುಗ್ಲಾಗಿದೆ ಒಂದು ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಬಟ್ ಅದನ್ನು ನಾವು ವಾದ ಮಾಡ್ತಾ ಇಲ್ಲ. ಅಧಿಕಾರಿಗಳು ಏನು ರಿಪೋರ್ಟ್ ಕೊಡ್ತಾರೆ, ಚಾರ್ಜ್ ಶೀಟಲ್ಲಿ ಏನು ಸಬ್ಮಿಟ್ ಆಗುತ್ತೆ ಅದು ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ರಮಕಾಂತ್ ಅವರೇ, ಈ 25 ಲಕ್ಷ ಪರಿಹಾರ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಬಿಜೆಪಿಯವರು ಆಕ್ಷೇಪ ಎತ್ತಿದ್ದಾರೆ. ಇಲ್ಲಿಗಲ್ ಮನಿ ಅದು, ಕ್ಯಾಶ್ ತಗೊಂಡವನಿಗೆ ಕೊಟ್ಟುಬಿಟ್ಟಿದ್ದೀರಾ, ಕ್ಯಾಶ್ ಈಸ್ ಬ್ಯಾಡ್. ನೋಡಿ ಸರ್, ಇದು ಜಮೀರ್ ಅಹಮದ್ ಅವ್ರ ದುಡ್ಡ, KPCC ದುಡ್ಡ, ಸರ್ಕಾರದ ದುಡ್ಡ, ಯಾರ ದುಡ್ಡಿದು? ಈ ಥರ ಕ್ಯಾಶ್ ತೊಗೊಂಡೋಗಿ ಒಂದು ಮೂಟೆಲ್ ಕಟ್ಬಿಟ್ಟು ಕೊಟ್ಬಿಟ್ರು ಅಂತ ಅವರೊಂದು ವಾದ ಇದೆ. ನೋಡಿ ಸರ್, ಅವರ ಮನೆಯವರಿಗೆ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಏನೋ ಒಂದು ಸಣ್ಣ ಸಹಾಯ, ಆ ದುಡ್ಡಿಂದ ಅವರ ಜೀವ ಬರುತ್ತೆ ಅಂತ ನಾವು ಒಪ್ಪಲ್ಲ. ಆ ದುಡ್ಡಿಂದ ಜೀವ ಬರುತ್ತೆ ಅಂತ ಒಪ್ಪಲ್ಲ. ಯಾಕಂದರೆ ಆ ಜೀವಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ, ಯಾರ ಜೀವಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಏನೋ ನಮ್ಮ ಪಕ್ಷ ಹಾಗೂ ಪಕ್ಷದ ವತಿಯಿಂದ ಅವ್ರಿಗೆ ಒಂದು ಸಣ್ಣ ಸಹಾಯ ಮಾಡಿದ್ದೀವಿ. ಆ ಕ್ಷಣದಲ್ಲಿ ತಗೊಂಡೋಗಿ ಕೊಟ್ಟಿದ್ದೀವಿ. ಅವ್ರದ್ದೇ CBI ಇದೆ, ಅವ್ರದ್ದೇ ED ಇದೆ, ಅವ್ರದ್ದೇ IT ಇದೆ. ಹೋಗ್ಬಿಟ್ಟು ದಯವಿಟ್ಟು ಕಂಪ್ಲೇಂಟ್ ಕೊಡ್ಲಿ. ಕೇಸು ಇದೆ, ಅಲ್ಲಲ್ಲ ಕೊಡ್ಲಿ, ಅವರು 100 ಕೇಸ್ ಹಾಕ್ಲಿ, ಯಾವುದು ವಿಚ್ಸ್ಟ್ಯಾಂಡ್ ಆಗಲ್ಲ. ಯಾಕಂದ್ರೆ ಅದು ಹಿಟ್ ಅಂಡ್ ರನ್ ಕೇಸ್ಗಳು. ನಾವು ಮನಸ್ಪೂರ್ವಕವಾಗಿ ನಾವು ಸ್ಪಂದಿಸೋರು. ನಾವು ಅವ್ರ ಥರ ನಾವು ಕಾಟಾಚಾರಕ್ಕೆ ಮಾಡೋ ಅಂತ ನಮ್ದು ಸಂಸ್ಕೃತಿ ಅಲ್ಲ. ಅವ್ರದ್ದೇ ಎಲ್ಲ ಅಂಗಸಂಸ್ಥೆಗಳು ಇರಬೇಕಾದ್ರೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಲಿ ಅವರು ಸೀಳ್ನಾಯಿ ಸಂಸ್ಥೆಗಳಿಗೆ. ಏನು ಮಾಡ್ತಾರೆ ನೋಡೋಣ. ನಮ್ಮ ಪಕ್ಷದ ವತಿಯಿಂದ ಅವ್ರಿಗೊಂದು ಅಳಿಲ್ ಸೇವೆ ಮಾಡಿದ್ದೀವಿ. ಯಾಕಂದರೆ ನಾವು ಹೇಳಿದ್ದೀವಿ ಅದು ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಹಾಗಾಗಿ ಅವ್ರದ್ದು ಆ ಮನೆ ತಾಯಿದು ತಂದೆದು ಅಕೌಂಟ್ ಏನೋ ಇರಲಿಲ್ಲ ಅಂತೇನೋ ನಮಗೆ ಮಾಹಿತಿ ಬಂತು. ಹಾಗಾಗಿ ದುಡ್ಡು ತೊಗೊಂಡೋಗಿ ಕೊಟ್ಟಿದ್ದೀವಿ. ಅವರು ಎಷ್ಟು ಟ್ರಾನ್ಸಾಕ್ಷನ್ಗಳನ್ನ ಹಣದಲ್ಲಿ ಮಾಡಿದ್ದಾರೆ ಅಂತ ನಮಗೂ ಗೊತ್ತು. ಇದೇ ಡಿಮಾನಿಟೈಸೇಷನಲ್ಲಿ ಇದೇ ನಿಮ್ಮ ಮಾಧ್ಯಮದವರು ಎಷ್ಟು ಬ್ಲ್ಯಾಕ್ನ ವೈಟ್ನ ಮಾಡಿದ್ದಾರೆ, ಬ್ಲ್ಯಾಕ್ನ ವೈಟ್ನ ಬ್ಲ್ಯಾಕ್ ಮಾಡಿದ್ದಾರೆ. ಎಷ್ಟೆಷ್ಟು BJP ಕಚೇರಿಗಳು ಇಲ್ದಿರೋ ಜಾಗದಲ್ಲಿ 5 ಸ್ಟಾರ್ ಹೋಟ್ಲು ಥರ ಕಚೇರಿಗಳನ್ನ ಬ್ಲ್ಯಾಕಲ್ಲಿ ಕಟ್ಟಿದ್ದಾರೆ ಅಂತ ನೀವೇ ಎಷ್ಟೊಂದು ಮಾಧ್ಯಮದಲ್ಲಿ ವರದಿ ಮಾಡಿದ್ದಾರೆ. ಅವರ ನೈತಿಕತೆ, ಅದ್ರ ಬಗ್ಗೆ ಹಣದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ಅಲ್ಲಿ ಅವರ ಮನೆಗೆ ನಮ್ಮ ಪಕ್ಷ ಮಾಡಿರೋದೊಂದು ಸಣ್ಣ ಕಿರುಕಾಣಿಕೆ ಅಷ್ಟೇ. ಫೈನ್. ಅನಿಲ್ ಅವರೇ, ಪಕ್ಷ ಸರಿ, ಅಭಿಮಾನ ಇರಬೇಕು, ನಾಯಕರು, ಲೀಡರ್ಶಿಪ್ಪು, ಪ್ರೀತಿ ಎಲ್ಲ ಇಟ್ಕೊಳ್ಳಿ. ಈಗ ಈ ಕಾರ್ಯಕರ್ತರು ಸತ್ತೋಗೋ ಮಟ್ಟಕ್ಕೆ ಕಲ್ಲು ದೊಣ್ಣೆ ಒಂದು ಪ್ರತಿಮೆ ಉದ್ಘಾಟನೆ ವಿಚಾರಕ್ಕೆ, ಒಂದು ಫ್ಲೆಕ್ಸ್ನ ವಿಚಾರಕ್ಕೆ ಅವಶ್ಯಕತೆ ಇತ್ತ? ಈಗ ಪ್ಯಾಚ್ ಅಪ್ಗೆ ಪೋಸ್ಟ್ ಮಾರ್ಟಮ್ ಆಗಿಬಿಟ್ಟಿತ್ತಂತೆ. ಈ ರೆಡ್ಡಿ ಮನೆ ಕಡೆಯಿಂದ ಖಾರದ ಪುಡಿ ಹರಿಸ್ಬಿಟ್ರು ಅಂತ ಅಲ್ಲಿ ಒಬ್ಬ ಕಾರ್ಯಕರ್ತ ಬಾಟ್ಲಲ್ಲಿ ನೀರು ತರಿಸಿ ಮುಖಕ್ಕೆಲ್ಲ ತೊಳ್ಕೊತಾ ಇದ್ದಾನೆ ವ್ಯಕ್ತಿ. ಖಾರದ ಪುಡಿ ಎಲ್ಲಿಂದ ಬಂತು, ದೊಣ್ಣೆ ಎಲ್ಲಿಂದ ಬಂತು ಅಂದರೆ ಇಬ್ಬರು ಅಂಥವರೇ ಇದ್ರ ಇಲ್ಲಿ ಅಂತ. ಇಬ್ಬರು ಯಾರು ಏನು ಕೈ ಕಟ್ಕೊಂಡು ನಿಂತಿರಲಿಲ್ಲ ಅಲ್ಲಿ ಅಂತ, ಆ ಥರ ಇದ್ದಿದ್ದ ಪರಿಸ್ಥಿತಿನ ಅಲ್ಲಿ ಬಳ್ಳಾರಿಯಲ್ಲಿ. ಹೀಗಿದ್ದಾಗ ನಿಮ್ಮ ಪಕ್ಷ ಕಾರ್ಯಕರ್ತರು ಸೇರ್ಕೊಳ್ಬೇಕಾದ್ರೂ ಯೋಚನೆ ಮಾಡ್ತಾರೆ, ಅವ್ರ ಕಡೆ ಕಾಂಗ್ರೆಸ್ ಕಡೆ ಸೇರ್ಕೋಬೇಕಾದ್ರೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಇಲ್ವಾ ಅಲ್ಲಿ ಬಳ್ಳಾರಿಯಲ್ಲಿ? ಸರ್, ಒಂದು ನಿಮಗೆ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತೀನಿ. ಏನು 6:30ಯಿಂದ 7:30 ಒಳಗಡೆ ಏನೇ ಬಂದು ಈ ಗಲಾಟೆಯನ್ನ ಮಾಡಿದ್ರು ಸರ್, 10 ರಿಂದ 15 ನಿಮಿಷದಲ್ಲಿ ತಮಗೆ ಗೊತ್ತಿರಲಿ, ಒಂದು ಆಟೋದಲ್ಲಿ ದೊಣ್ಣೆಗಳು ಇದ್ರ ಜೊತೆಯಲ್ಲಿ ಸಿಮೆಂಟ್ ಚೀಲಗಳಲ್ಲಿ ಈ ಗ್ರಾನೈಟಿನ ಪೀಸ್ ಆಗಿರುವಂತ ಚಿಕ್ಕ ಕಲ್ಲುಗಳೆಲ್ಲವೂ ಬಂದಿದ್ದಾರೆ. ಒಂದು ಇಲ್ಲಿ ಅವಶ್ಯಕತೆ ಇಲ್ಲ. ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಬಳ್ಳಾರಿ ಅಂತಂತೇಳಿ ಹೇಳಿದಂತವ್ರು ಇವರೆಲ್ಲರೂ ಕೂಡ ಈಗ ಯಾವ ಸರ್ಕಾರ ಬರೋದಕ್ಕೆ ಬಳ್ಳಾರಿಗೆ ನೀವು ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅಂತೇಳಿ ಬಂದ್ರು. ಇವತ್ತು ನೀವು ಮಾಡಿದ್ದೇನು? ಇವತ್ತು ನಿಮ್ಗೆ ಗೊತ್ತಿರ್ಲಿ, ಬೀರ್ ಬಾಟ್ಲುಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿ ಮನೆಗಳ ಮೇಲೆ ಒಸ್ತಾ ಇದ್ದಾರೆ. ಸುತ್ತಲೂ ಕೂಡ ಎಲ್ಲಿ ಘಟನೆ ನಡೆದಿದೆ ಸುತ್ತಲೂ 8-10 ಮನೆಗಳ ಮೇಲ್ಚಾವಣಿಗಳ ಮೇಲೆ ನಿಂತು ಕಲ್ಲುಗಳನ್ನು ಬೀಳಿಸ್ತಾ ಇದ್ದಾರೆ. ಜನ ಸೇರ್ತಾ ಇದ್ದಾರೆ. ನಿಮಗೆ ಇನ್ನೊಂದು ಗೊತ್ತಿರ್ಲಿ ಮಾಹಿತಿ, ನಾರಾ ಭರತ್ ರೆಡ್ಡಿ ಅವ್ರನ್ನ ಶಾಸಕರನ್ನ ಅಲ್ಲಿಂದ ಈ ಇನ್ಸಿಡೆಂಟ್ ಆದ್ಮೇಲೆ ಏನು 8:30ಯಿಂದ 9:30 ಒಳಗಡೆ ಅವ್ರೇನು ಬರ್ತಾ ಇದ್ದಾರೆ, ನಿಮಗೆ ಗೊತ್ತಿರ್ಲಿ ಪೊಲೀಸ್ ಇಲಾಖೆಯವರೇ ಎಸ್ಕಾರ್ಟ್ ಅನ್ನ ಕೊಟ್ಟು 1,000ಕ್ಕೂ ಹೆಚ್ಚು ಜನರನ್ನ ಕರ್ಕೊಂಡ್ ಬರೋದಕ್ಕೆ ಎಸ್ಕಾರ್ಟ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಆಮೇಲೆ ಈ ಘಟನೆ ನಡೆದ ಮೇಲೆ
ಅಲ್ಲಲ್ಲ ಒಂದು ನಿಮಿಷ ಅನಿಲ್ ಅವರೇ ಒಂದು ನಿಮಿಷ ಅನಿಲ್ ಅವರೇ ಪೆಟ್ರೋಲ್ ಅನಿಲ್ ಅವರೇ ಈಗ ಸಾವಿರ ಜನನ ಪೊಲೀಸರೇ ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದು ರೆಡ್ಡಿ ಅವ್ರ ಮನೆ ಮೇಲೆ ಗಲಾಟೆ ಮಾಡಿ ಅಂತ ಬಿಟ್ರು ಅಂತ ನೀವು ಹೇಳ್ತಿರೋದು? ಹೌದು, ರೆಡ್ಡಿ ಅವ್ರ ಮನೆ ಮೇಲೆ ಗಲಾಟೆ ಮಾಡಿ ಅಂತ, ಹೊಸ SP ಸಸ್ಪೆಂಡ್ ಮಾಡಿಸ್ಬಿಡ್ಬೇಕು ಅಂತ, ಹೌದು. ತಲೆ ಬುಡ ಇಲ್ದಾರ ಹೊಸ SP ಸಸ್ಪೆಂಡ್ ಮಾಡಿಸ್ಬೇಕು ಅಂತ ಪೊಲೀಸರು. ಈಗ ಅನಿಲ್ ಅವರೇ ಜನಾರ್ದನ್ ರೆಡ್ಡಿ ಅವರು ಕೇಳಿಸ್ಕೊಳ್ಳಿ, ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಆಗಿದ್ದಾಗಲೂ ಇದೇ ಕಾನೂನು ಇದೇ ಪೊಲೀಸ್ ಠಾಣೆಯಲ್ಲಿ ಇದ್ವು. ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಇದೇ ಪೊಲೀಸ್ ಸ್ಟೇಷನ್ನೇ ಪೊಲೀಸರೇ, BJP ಸರ್ಕಾರ ಇದ್ದಾಗಲೂ ಅದೇ ಪೊಲೀಸರೇ. ಏಕಾಏಕಿ ರೆಡ್ಡಿ ಮನೆ ಮೇಲೆ ದಾಳಿ ಮಾಡ್ಬಿಡಕ್ಕೆ ಅಂತ ಹೇಳಿ ಪೊಲೀಸರೇ 1000 ಜನ ಕರ್ಕೊಂಡ್ಬಂದು ಎಸ್ಕಾಟ್ ಮಾಡ್ಬಿಟ್ರು ಅಂದ್ರೆ ಎಲ್ಲ ಅಡ್ಜಸ್ಟ್ ಮಾಡಿದ್ರು 1000 ಜನ ಪೊಲೀಸರು. ತಮಾಷೆನಾ? ಒಂದು ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ 1000 ಜನ ಬಂದ್ರಪ್ಪ ಅಂದ್ರೆ ಅಣ್ಣ ಅಮ್ಮಯ್ಯ ದಮಯ್ಯ ಅನ್ಬೇಕು ಅವ್ರನ್ನ. ಎರಡನೇ ಇದು ಈಗ ನಾನು ಹೇಳ್ತಾ ಇರೋದು ಎರಡನೇ ಸೆಕೆಂಡ್ ಸ್ಟೇಜ್ ಅಲ್ಲಿ ನಡೆದಂತ ಘಟನೆ ಇದು. ಫಸ್ಟ್ ಸ್ಟೇಜ್ ಅಲ್ಲಿ ಈಗ ಗುಂಡುದು ಯಾವ ಚೌಟಿಲಿ ಇಟ್ಟಿದ್ರು ಪೊಲೀಸರು ಅವ್ರನ್ನ? ಯಾವ ಚೌಟಿಲಿ ಇಟ್ಟಿದ್ರು? ಯಾವ ಗ್ರೌಂಡ್ ಅಲ್ಲಿ ಇಟ್ಟಿದ್ರು ಅವ್ರನ್ನ? ಪೊಲೀಸರು 1000 ಜನನ ಯಾವ ಗ್ರೌಂಡ್ ಅಲ್ಲಿ ಇಟ್ಟಿದ್ರು? ಯಾರ ಮನೇಲಿ ಇಟ್ಟಿದ್ರು ಅವ್ರನ್ನ? ಎಲ್ರು ನಮ್ಮ ವಾಲ್ಮೀಕಿ ಸರ್ಕಲ್ ಅಲ್ಲಿ SP ಸರ್ಕಲ್ ಅಲ್ಲೇ ಸೇರಿದ್ದಾರೆ. ಎಲ್ಲರೂ SP ಸರ್ಕಲ್ ಅಲ್ಲೇ ಸೇರಿ ಒಟ್ಟಿಗೆ ಎಸ್ಕಾಟ್ ಅಲ್ಲಿ ಬರೋ ಇದು ಗಲಭೆನೇ ನಡೀತಾ ಇರ್ಲಿಲ್ಲ. ಇಲ್ಲಿಗೆ ಯಾರು ಪೊಲೀಸರು DYSP ಅವರು ಅಲ್ಲಿಂದ ಎಸ್ಕಾಟ್ ಅಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಅಲ್ಲೇ ತಡೆದಿದ್ರೆ ಈ ಗಲಭೆ ಆಗ್ತಿರ್ಲಿಲ್ಲ. ಕಾಂಗ್ರೆಸ್ಸಿನ ಪೊಲೀಸ್ ಸೆಕ್ಯೂರಿಟಿ ಅವರೆಲ್ಲ ಬಂದ್ರು ಅಂದ್ರೆ ಏನ್ ಅರ್ಥ ಅದಕ್ಕೆ? ರೆಡ್ಡಿ ಮನೆ ಅಲ್ಲ ರೀ, ಎಸ್ಕಾಟ್ ಅಲ್ಲೇ ಬಂದಿರೋಂತದ್ದು. ಕೇಳಿಸ್ಕೊಳ್ಳಿ, ರೆಡ್ಡಿ ಮನೆ ನುಗ್ಗಬಹುದಾಗಿತ್ತಲ್ಲ, ಎಸ್ಕಾಟ್ ಅಲ್ಲಿ ಬಂದವರು ತಡಿಬಹುದಾಗಿತ್ತಲ್ಲ, ರೆಡ್ಡಿ ಮನೆ ಒಳಗಡೆ ನುಗ್ಗುಬಿಟ್ಟು ಗಲಾಟೆ ಮಾಡಬಹುದಾಗಿತ್ತಲ್ಲ, ಹೊಡೆದಾಟ ಮಾಡಬಹುದಾಗಿತ್ತಲ್ಲ. ಹೌದು, ನೀವು ಹೇಳಿದ್ರೆ ನಿಜ ಆದ್ರೆ ಹೌದು. ಈಗ ಹೊಡೆದಾಟ ಮಾಡಿದಾರಲ್ಲ ಮನೆಗೆಲ್ಲ. ನೀವು ರೆಡ್ಡಿ ಅವರ ಮನೆ ಎಲ್ಲಾ ಗ್ಲಾಸ್ಗಳಿಗೆ ಕಲ್ಲುಗಳು ತೂರಾಟ ಆಗಿದೆ, ಗ್ಲಾಸ್ ಹೊಡೆದಾಕಿದ್ದಾರೆ. ಇನ್ನು ಏನಾದ್ರೂ ಅಲ್ಲಿ ಸೇರ್ದೇ ಇದ್ರೆ, ಶ್ರೀರಾಮ್ಲು ಅವರು ಕೂಡ ಅವತ್ತು ರಕ್ಷಣೆಗೆ ಬರ್ದೇ ಇದ್ರೆ, ಕಾರ್ಯಕರ್ತರು ಬರ್ದೇ ಇದ್ರೆ ಅವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು ಅವತ್ತು ರಾತ್ರಿ? ಅಲ್ಲ, ದೊಣ್ಣೆಗಳು ಆ ಕಡೆಯಿಂದ ಬಂದಿದೆ, ಖಾರದ ಪುಡಿ ಆ ಕಡೆಯಿಂದ ಬಂದಿದೆ, ರೆಡ್ಡಿ ಕಡೆ ಅವರು ದೊಣ್ಣೆ ಹಿಡ್ಕೊಂಡಿದ್ದಾರೆ ಅಂದಾಗ ಅವ್ರು ಯಾರು ಎಸ್ಕಾರ್ಟ್ ಅಲ್ಲಿ ಬಂದಿದ್ರು ಅಂತ ಎಲ್ಲಿಂದ ಬರುತ್ತೆ? ರೆಡ್ಡಿ ಕಡೆ ಎಲ್ಲಿಂದ ಬಂದಿದ್ರು? ಯಾರು ಎಸ್ಕಾರ್ಟ್ ಕೊಟ್ಟರು ಅವ್ರಿಗೆ? ಬೀರ್ ಬಾಟ್ಲುಗಳಲ್ಲಿ ಪೆಟ್ರೋಲ್ ಸುರಿತಾ ಇರೋದು ಯಾರು? ಓಕೆ, ಫೈನ್. ನಾನೀಗ ಸಹಜವಾಗಿ ಈಗ ಆಯ್ತು, ಒಪ್ಕೊಳ್ಳೋಣ. ಎರಡು ಕಡೆ ಕಾರ್ಯಕರ್ತರಿದ್ರು, ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು. ಒಂದು 48 ಗಂಟೆ ಕಳೆದಿದ್ರೆ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಿಗದಿಯಾಗಿತ್ತು, ಜನ ಸೇರಿದೆಲ್ಲ ಒಪ್ಕೊಳ್ಳೋಣ. ಪೊಲೀಸರೇ ಎಸ್ಕಾರ್ಟ್ ಮಾಡಿ ಜನಗಳಿಗೆ ಕರ್ಕೊಬಂದ್ಬಿಟ್ಟು ದೊಂಬಿ ಎಬ್ಬಿಸ್ಬಿಟ್ರು ಅಂದಾಗ ಕಾನೂನು ಲಾ ಆ್ಯಂಡ್ ಆರ್ಡರ್ ಯಾವಾಗಲೇ ಫೇಲ್ ಆದರೂ ಕೂಡ ಸಸ್ಪೆಂಡ್ ಆಗೋದು ಪೊಲೀಸೇ ಹೊರತು 1000 ಜನ ಕಾರ್ಯಕರ್ತರು ಸಸ್ಪೆಂಡ್ ಆಗಲ್ಲ. ಎಲ್ಲಿ ಸಸ್ಪೆಂಡ್ ಮಾಡ್ಬಿಡ್ತಾರೆ ಅವ್ರನ್ನ? SP ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದ್ರೆ ಇನ್ನೊಬ್ಬರು ಸಸ್ಪೆಂಡ್ ಮಾಡಿ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕಾಗತ್ತೆ. ಇವ್ರು ಕರ್ಕೊಬಂದು ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿಸೋದು ಅನ್ನೋ ಮಟ್ಟಿಗೆ ಹೇಳ್ತಾ ಇದ್ದಾರೆ. ಇದು ಹೇಗೆ ನಂಬೋಣ ನಾವು ಇದನ್ನ? ಸರ್, ಇದು ನಂಬಲ್ಲ ಅಸಾಧ್ಯವಾದ ಮಾತು. ಯಾಕೆಂದ್ರೆ ಅದು ಊಹಾಪೋಹ ಕೇಳಿಕೆ. ಗಲಾಟೆ ಆಗಿದೆ, ಒಪ್ಕೊಂಡ್ಬಿಡೋಣ. ಗಲಾಟೆ ಆಗಿದೆ, ಹೊಡೆದಾಟ ಆಗಿದೆ, ಜಗಳ ಆಗಿದೆ, ಆಗಿದೆ. ಪೊಲೀಸ್ ಎಸ್ಕಾರ್ಟ್ ಮಾಡೋದು ಹೆಂಗೆ? 1000 ಜನನ ಕರ್ಕೊಂಬರೋದು ಎಸ್ಕಾರ್ಟ್ ಅನ್ನಲ್ಲ ಮೊದಲನೇ. ಅದನ್ನ ಏನಂದ್ರೆ ಅವ್ರು ಏನೋ ಅನಾಹುತ ಮಾಡಬಾರ್ದು ಅಂತ ಭದ್ರತೆ ಕೊಡ್ಕೊಂಡ್ ಬಂದಿರ್ತಾರೆ ಅಷ್ಟೇ, ಬಿಟ್ಟರೆ ಅದನ್ನ ಎಸ್ಕಾರ್ಟ್ ಅಂತ ಹೇಳಿ. ಮೆರವಣಿಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಬರ್ತಾರೆ ಜನ, ಮೆರವಣಿಗೆ ಹೋಗ್ಬೇಕಾದ್ರೆ ಜನ ಪೊಲೀಸ್ ಬರ್ತಾರೆ. ಹೌದು, ಎಸ್ಕಾರ್ಟ್ ಮಾಡ್ಕೊಂಡ್ಬಂದು ಮೆರವಣಿಗೆ ಗಲಾಟೆ ಆಯ್ತು ಅಂದ್ರೆ ಗಲಾಟೆ ಮಾಡಿಸ್ಬಿಟ್ರು ಅಂತ ಹೇಳಕ್ಕಾಗತ್ತಾ? ಏನಂದ್ರೆ ಅಲ್ಲಿ ಸಂಸ್ಕೃತಿ ಹೆಂಗಿದೆ ಅಂದ್ರೆ ಹೊಡೆದಾಟ ಬಡದಾಟ ಸಂಸ್ಕೃತಿ ಇವರು ಇಡೀ ಜಿಲ್ಲೆಗೆನೆ ಏನು ವಿಸ್ತರಿಸ್ಬಿಟ್ಟಿದ್ದಾರೆ. ಮೊದಲನೇದಾಗಿ ನಿಮ್ಗೆ ಇದಕ್ಕಿಂತ ಮುಂಚೆ ಅನಿಲ್ ನಾಡ್ ಅವ್ರ ಮನೆ ಮೇಲೆ ಇದೇ ಶ್ರೀರಾಮುಲು ಬೆಂಕಿ ಹಚ್ಚಿ ಅವ್ರ ಕಾರ್ಗಳನ್ನ ಸುಟ್ಟಾಕಿರೋ ಚಾನಲ್ಗಳಲ್ಲಿ ಬಂದಿದೆ, ವಿಷಯಗಳನ್ನು ಇದೆ. ಅದು ವಸ್ತುಸ್ಥಿತಿ, ನಿಜನೂ ಕೂಡ. ಅದು ಈಗ ಇವರು ಪರಿವರ್ತನೆ ಮಾಡಿದೆ. ಇವರು ಅಂದ್ರೆ ಇಬ್ರು ಸೇರ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಇವ್ರು ಮಾಡಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಈಗ ಒಬ್ರು ಅಲ್ಲಿ ಒಂದು 2-3 ಗಂಟೆ ಹೋಗಿರೋ SP ನೀವು ಸಸ್ಪೆಂಡ್ ಮಾಡಿದ್ರೆ, ಅದೇ ತರ ಗೃಹ ಸಚಿವರು ಜವಾಬ್ದಾರಿ ಇವತ್ತು ಅವರು ರಾಜೀನಾಮೆ ಕೊಡ್ಬೇಕಲ್ವಾ? ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಹೆಂಗೆ? ಆದ್ರೆ ಇವರೆಲ್ಲ ಹಂಗಲ್ಲ. ಇವ್ರು ಏನಂದ್ರೆ ಯಾರು ಅಮಾಯಕನ್ನ ಸಸ್ಪೆಂಡ್ ಮಾಡಿ ಕಳಿಸ್ಬಿಡೋದು. ಎರಡನೇ ವಿಷಯ ಬರ್ತೀನಿ, ಜನಾರ್ದನ್ ರೆಡ್ಡಿ ಅವರು ಏನು ದೂದ್ ಕಾ ದುಲಾವ ನಯ್ಯೆ, ಅವರು ಅದೇ ಕ್ಯಾಟಗರಿಯಿಂದ ಬಂದಿರೋರೆ. ಇಡೀ ಬಳ್ಳಾರಿನ ಮುಂಚೆಯಿಂದನೂ ಇಡೀ ರಿಪಬ್ಲಿಕ್ ಆಫ್ ಮಾಡಿಟ್ಕೊಂಡಿದ್ದವರು. ಇದು 8 ವರ್ಷದಿಂದ ಬಳ್ಳಾರಿ ಇವ್ರ ಕಪಿ ಮುಷ್ಟಿಲಿ ಇತ್ತು. ಅವಾಗ ಇವರು ಈ ತರ ದ್ವೇಷ ರಾಜಕಾರಣ ಮಾಡ್ತಾರೆ. ಈಗ ಈ ಭರತ್ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಅದನ್ನು ಹೋಗಲಾಡಿಸ್ಬೇಕು ಅಂದ್ರೆ ಯಾರು ಒಬ್ಬ ಒಳ್ಳೆ ದಕ್ಷ IPS ಆಫೀಸರ್ನ ಅಲ್ಲಿ ನೇಮಕ ಮಾಡಬೇಕು. ಇವ್ರ ಗೊಡ್ಡು ಬೆದರಿಕೆಗಳಿಗೆ ಬಗ್ದೆ. ಈಗ ನೋಡಿ, ನಾನು ಹೇಳ್ತೀನಿ, ಅಲ್ಲಿ ಕನ್ನಡಿಗರನ್ನ ನಿರ್ಲಕ್ಷ್ಯ ಆಗಿದ್ದಾರೆ ಆರ್ಭಟದಲ್ಲಿ. ಇವತ್ತು ನಾವು ಕನ್ನಡಿಗರಲ್ಲಿ ದಯನೀಯ ಪರಿಸ್ಥಿತಿ ಇದೆ ಬಳ್ಳಾರಿನಲ್ಲಿ. ಬೇರೆ ರಾಜ್ಯದವರೇ ಅಲ್ಲಿ ಆರ್ಭಟಿಸ್ತಾ ಇರೋದು, ಬೇರೆ ರಾಜ್ಯದವರೇ ಅಲ್ಲಿ ಹುಕುಂ ಚಲಾಯಿಸ್ತಾ ಇರೋದು. ನಿಜವಾದ ಕನ್ನಡಿಗರು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಅವ್ರನ್ನ ಕಾಪಾಡೋರು ಯಾರು ಇಲ್ಲ, ಅವ್ರ ಬಗ್ಗೆ ಯೋಗಕ್ಷೇಮ ವಿಚಾರಿಸೋರು ಯಾರು ಇಲ್ಲ.
ಅದಕ್ಕೆ ನಾನೇನು ಸರ್ಕಾರಕ್ಕೆ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಆಗ್ರಹ ಮಾಡ್ತೀನಿ ಅಂದ್ರೆ, ಸಾಹೇಬ್ರೆ ನೀವು ಒಳ್ಳೆ ದಕ್ಷ ಅಧಿಕಾರಿನ ಹಾಕಿ ಅಲ್ಲಿ, ಯಾರ್ದು ಮುಲಾಜ್ ಕೇಳಬಾರ್ದು. ಅವ್ನು ಯಾವುದೇ ಪಕ್ಷವನ್ನಾಗಿರ್ಲಿ, ಅವ್ನು ಎಷ್ಟೇ ಪ್ರಭಾವಿ ಆಗಿರ್ಲಿ, ಗಾಂಚಲಿ ಮಾಡಿದ್ರೆ ಹೊದ್ದು ಒಳಗಡೆ ಹಾಕಿ ಬೆಣ್ಣೆದ್ ಬಿಡಿ. ಕಶ್ಯಪ್ ಅವರೇ, ಇದನ್ನ ಇಂಥ ವಿಚಾರಗಳನ್ನ ಸಾಲ್ವ್ ಮಾಡೋದು ಹೇಗೆ? ಏನಕ್ಕೆ ಅದಕ್ಕೆ ಸರ್ವಪಕ್ಷ ನಿಯೋಗ ಅಂತ ಮಾತಾಡ್ತಾ ಇದ್ದೀರಲ್ಲ, ಇದು ಅವತ್ತು ತೂತು ಮೇಮೆ ನಡೀತಾನೇ ಇದೆ. ಇದು ಬಳ್ಳಾರಿಯಲ್ಲಿ ಎರಡು ಪಕ್ಷಗಳವ್ರು ಮಾತಾಡಿದ್ರಾ? ರಾಜ್ನರು ತಿಳ್ಕೊಂಡಿರೋರು ಮಾತಾಡಿದ್ದೀರಾ? ನೋಡಿ ಸರ್, ಸಭೆ ಸೇರಿದ್ರಾ? ಈಗ ಏನಾಗುತ್ತೆ, ಬೇರೆ ಕಡೆ ಘರ್ಷಣೆ ಆದರೆ ಎಲ್ಲೋ ಧರ್ಮೀಯರನ್ನ ಸೇರಿಸ್ಬಿಟ್ಟು ನಾವು ಮಾತಾಡ್ಬಿಟ್ಟಿದ್ದೀವಿ, ಕೂರಿಸಿದ್ದೀವಿ, ಶಾಂತಿ ಸಭೆ ಮಾಡ್ತೀವಿ ಅಂತ. ಎಲ್ಲಿ ಬಳ್ಳಾರಿಯಲ್ಲಿ ಯಾವ ಶಾಂತಿ ಸಭೆ ಮಾಡ್ತಾ ಇದ್ದೀರಿ ನೀವು? ನೋಡಿ ಸರ್, SP ಗೆ ಸಸ್ಪೆಂಡ್ ಮಾಡೋದ್ರಲ್ಲಿ ಬ್ಯುಸಿ ನೀವು. ನೋಡಿ ಸರ್, ಬಳ್ಳಾರಿ ಶಾಂತಿಯುತವಾಗೇ ಇತ್ತು. ಯಾವಾಗ ಈಗ ಸ್ಕೂಲಲ್ಲಿ 4 ಮಕ್ಕಳು ಫೇಲ್ ಆದರೆ ಹೆಡ್ ಮಾಸ್ಟರ್ನ ಸಸ್ಪೆಂಡ್ ಮಾಡಲ್ಲ. ಇನ್ಯಾವುದೋ ಸರ್ಕಾರಿ ಕಚೇರಿಯಲ್ಲಿ ಏನೋ ತೊಂದರೆ ಆಗೋಯ್ತು, ಫೈಲ್ ಯಾವುದೋ ಮೂವ್ ಆಗಿಲ್ಲ ಅಂದರೆ ಯಾವುದೇ ಅಧಿಕಾರಿನೂ ಸಸ್ಪೆಂಡ್ ಮಾಡಲ್ಲ. ಬೇರೆ ಕಡೆ ಎಲ್ಲೂ ಸಸ್ಪೆಂಡ್ ಮಾಡಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆ ವ್ಯಕ್ತಿ ಅವತ್ತಷ್ಟೇ ಚಾರ್ಜ್ ತೊಗೊಂಡಿದ್ದಾರೆ. ಅಲ್ಲಿಗೆ ಚಾರ್ಜ್ ತೊಗೊಂಡು ಬರೋಷ್ಟರಲ್ಲಿ ಒಂದು ಅನುಚಿತ ಘಟನೆ ನಡೆದೋಯ್ತಲ್ಲಿ. ಅಷ್ಟೆಲ್ಲ ಸಸ್ಪೆಂಡ್ ಮಾಡಿಬಿಟ್ರೆ ಅಂದರೆ ನಾವೇನೋ ಕ್ರಮ ಜರುಗಿಸಿದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲು ತುಳಿತ ಆಗೋಯ್ತು, ಮಾಡು ದಯಾನಂದ್ ಸಸ್ಪೆಂಡ್, ಒಟ್ಟು ಸಸ್ಪೆಂಡ್ ಅಂದ್ಬಿಟ್ರೆ ದೊಡ್ಡ ನ್ಯೂಸ್ ಹೆಡ್ಲೈನು, ಸರ್ಕಾರ ಏನೋ ಮಾಡ್ತಿದ್ಯಪ್ಪ ಅಂತ. ಆ ಒಂದು ಇಮೇಜು ಮೇಂಟೈನ್ ಮಾಡೋಕ್ಕೆ ಒದಾಡ್ತಿದ್ದೀರಾ ನೀವು ಅಂತ. ನೋಡಿ ಸರ್, ಇವಾಗ ಅಧಿಕಾರಿ ಚಾರ್ಜ್ ತೊಗೊಂಡಿದ್ದಾರೆ 1 hour 2 hour 30 minutes. ಅವರು ಆ ಮನಸ್ಥಿತಿ ಇಟ್ಕೊಂಡು, ಆ ಸ್ಥೈರ್ಯ ಇಟ್ಕೊಂಡು ಆ ಹುದ್ದೆಗೆ ಹೋಗಿದ್ದಾರೆ ಸರ್. ಅವರು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಹಂಗೆ ಎಲ್ಲದಕ್ಕೂ ರೆಡಿಯಾಗಿರಬೇಕು ಅಂತ, ಸಸ್ಪೆಂಡ್ ಆಗೋಕ್ಕೂ ರೆಡಿಯಾಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅವರು ರೆಡಿಯಾಗಿರಬೇಕು. ನಾನು ಆ ಚಾರ್ಜ್ ತೊಗೊಂಡು 5 ನಿಮಿಷಕ್ಕೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನೋ, ದಟ್ ಈಸ್ ನಾಟ್ ದ ಆನ್ಸರ್. ಆ ಚಾರ್ಜ್ ತೊಗೊಂಡು 5 ನಿಮಿಷಕ್ಕೆ ಏನೋ ಒಂದು ಅನಾಹುತ ಆಗಬೇಕು. ವಿ ಶುಡ್ ಕಂಟ್ರೋಲ್. ದಟ್ಸ್ ವೈ ದೇ ಹ್ಯಾವ್ ಜಾಯಿನ್ ದಟ್ ಪೋಸ್ಟ್. ನೀವು ಹೋಗೋಕ್ಕಾಗಲ್ಲ. ಏನೋ ಒಂದು ದೊಡ್ಡ ಒಂದು ಎಕ್ಸಾಮ್ ಬರ್ದು ಪಾಸ್ ಆಗಿ ಆ ಹುದ್ದೆಗೆ ಹೋಗಿದ್ದಾರೆ. ಅದಕ್ಕೆ ಆ ಜಾಗಕ್ಕೆ ಹೋಗಿದ್ದಾರೆ. ಯಾಕಂದರೆ ಅವ್ರು ನಿಭಾಯಿಸೋ ಶಕ್ತಿ ಇದೆ ಅಂತ ಅವ್ರಿಗೊಂದು ಹುದ್ದೆ ಕೊಟ್ಟಿದ್ದೀವಿ. ಆ ಹುದ್ದೆನ ಅವರು 5 ನಿಮಿಷ ಆಗಿದೆ ನಂದು ಅಧಿಕಾರ ತೊಗೊಂಡು ನಾವು ಮಾಡೋಕ್ಕಾಗಲ್ಲ. ದಟ್ ಇಸ್ ನಾಟ್ ದ ಆನ್ಸರ್. 5 ನಿಮಿಷ ಆಗಲಿ, 10 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ, 1 ಗಂಟೆ ಆಗಲಿ, 100 ದಿವಸ ಆಗಲಿ, ಆ ಸ್ಥಳದಲ್ಲಿ ಏನು ನೀವು ಕ್ರಮ ತಗೋಬೇಕಾಗಿತ್ತು ಆ ಕ್ರಮ ತಗೊಂಡು ಆ ಘಟನೆ ನಡೀದೇ ಇರಂಗೆ ನೋಡ್ಕೋಬೇಕು. ಬೆಳಗ್ಗೆನೆ ಒಂದು 4 ಗಂಟೆ. ಕಶ್ಯಪ್ ಜಿ, ಈ ಥರ ಆಗ್ಬಿಟ್ರೆ ಇಡೀ ವರ್ಲ್ಡ್, ನೀವು ಹೇಳಿದ ಆದರ್ಶ ಲೈನಲ್ಲೇ ಹೋಗ್ಬಿಟ್ರೆ ಇಡೀ ವರ್ಲ್ಡೇ ಕ್ರೈಮ್ ಫ್ರೀ ಆಗಿಬಿಡ್ಬೇಕು. ಪೊಲೀಸ್ ಸಿಸ್ಟಮ್ ಇದೆ, ನಮ್ಮಲ್ಲಿ ಒಂದೇ ಒಂದು ಕ್ರೈಮ್ ನಡೆಯಲ್ಲ. ಅಥವಾ ಕ್ರೈಮ್ ನಡೀತು, ಇಲ್ಲೊಂದು ರೇಪ್ ಆಯಿತು, ಈ ಊರಲ್ಲಿ ಸಸ್ಪೆಂಡ್ ಮಾಡು SP-ನ, ಸಸ್ಪೆಂಡ್ ಮಾಡೋ ಕಮಿಷನರ್ ಅಂತ ಹೋಗ್ಬಿಟ್ರೆ ಇಡೀ ಇಂಡಿಯಾದಲ್ಲಿ ಒಬ್ಬನೇ ಒಬ್ಬ SP ಇರಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಬ್ಬನೇ ಒಬ್ಬ ಕಮಿಷನರ್ ಇರಕ್ಕೆ ಸಾಧ್ಯ ಇಲ್ಲ. ಇದೇ ರೂಲಲ್ಲಿ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಯಿತು, ಡ್ರೈವರ್ ಸಸ್ಪೆಂಡ್ ಮಾಡ್ಬಿಡು, ಆಕ್ಸಿಡೆಂಟ್ ಆಯಿತು, ಸಾರಿಗೆ ಮಂತ್ರಿ ಸಸ್ಪೆಂಡ್ ಮಾಡ್ಬಿಡು, ಪಾಠ ಕಲೀಲಿಲ್ಲ, ಶಿಕ್ಷಕ ಸಸ್ಪೆಂಡ್ ಮಾಡು ಅಂತ ಹೋಗ್ಬಿಟ್ರೆ ಎಲ್ಲ ಅಷ್ಟೇ ಗೊತ್ತಾಗ್ಬಿಟ್ಟಿದ್ದೀರಿ. ಈಗ ಪಾರ್ಟಿನಲ್ಲಿ ಮುಖ್ಯಮಂತ್ರಿ ಇದ್ದೀರಿ, DCM ಇದ್ದಾರೆ, ಮಿನಿಸ್ಟರ್ಗಳಿದ್ದೀರಿ. ನೀವುಗಳಿದ್ದುಕೊಂಡು ನಿಮ್ಗಳ ಮಾತೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೇಳದೇ ಇದ್ದಾಗ ಪೊಲೀಸ್ ಮೇಲೆ IPS ಮೇಲೆ ಎತ್ತಾಕ್ಬಿಟ್ಟು ಸಸ್ಪೆಂಡ್ ಮಾಡ್ಬಿಟ್ಟು ಅವ್ರನ್ನ ಮನೆ ಕಳಿಸ್ಬಿಡ್ತಾರೆ. ಕಾರ್ಯಕರ್ತರು ದೂರದ ಮಾತು. ನೋಡಿ ಸರ್, ನಿಮ್ಮ ಮಾತೆ ಕೇಳಲ್ಲಪ್ಪ ನಿಮ್ಮ ಕಾರ್ಯಕರ್ತರು. ನೋಡಿ ಸರ್, ಇವಾಗ ಉನ್ನತ ಹುದ್ದೆಗೆ ಹೋಗ್ಬೇಕಾದ್ರೆ ದೇ ವಿಲ್ ಗೋ ರಿಗ್ರೆಸ್ ಟ್ರೈನಿಂಗ್ ಆ್ಯಂಡ್ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿರ್ತಾರೆ, ಅಂಡರ್ಗೋ ಹೋಗಿರ್ತಾರೆ. ಹಂಗನ್ಬಿಟ್ಟು ಜವಾಬ್ದಾರಿಯಿಂದ ನಾವು ಯಾರು ನುಂಚ್ಕೊಳಕ್ಕಾಗೋದಿಲ್ಲ. ನಾವು ಡಿಸೆಂಟ್ರಲೈಸ್ ಮಾಡಿದ್ದೀವಿ. ಆ ಜಿಲ್ಲೆಗೆ ಒಬ್ಬರು SP ಇದು ತಲತಲಾಂತರ ನಡ್ಕೊಂಬಂದಿರ್ಬೇಕಾದ್ರೆ ನಾವು ಅಧಿಕಾರ ಕೊಟ್ಟು ಒಂದು ಅರ್ಧ ಗಂಟೆಯಲ್ಲಿ 1 ಗಂಟೆ ಆಗಿದೆ ಅವ್ರನ್ನ ಮಾಡಬಾರ್ದು. ನೋ, ಇಟ್ ಈಸ್ ನಾಟ್ ದ ವೇ ಆಫ್ ವರ್ಕಿಂಗ್. ಬಟ್ ಅಲ್ಟಿಮೇಟ್ ಸೊಲ್ಯೂಷನ್ ಅದು. ಅಲ್ಟಿಮೇಟ್ ಸೊಲ್ಯೂಷನ್ ನೋಡಿ, ತನಿಖೆ ಆಗುತ್ತೆ. ತನಿಖೆಯಲ್ಲಿ ಯಾರು ತಪ್ಪಿಸ್ತಾರೋ ಅವ್ರನ್ನ ತಲೆದಂಡ ಮಾಡೋಣ. ಇವಾಗ ಅವರ ಇದರಲ್ಲಿ ಲೋಪ ಕಂಡು ಬಂದಿದೆ. ಇನಿಷಿಯಲ್ ಇದರಲ್ಲಿ ನಾವು ಸಸ್ಪೆಂಡ್ ಮಾಡಿದ್ದೀವಿ, ನಾವು ತನಿಖೆ ನಡೆಯುತ್ತೆ. ಏನೋ ಅವ್ರದ್ದು ಅಚಾತುರ್ಯ ಇಲ್ಲ ಅಂದರೆ ನಾವು ರಿವೋಕ್ ಮಾಡಿ ಅವ್ರನ್ನ ಡ್ಯೂಟಿಗೆ. ಅನಿಲ್ ಅವರೇ, ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾ ಇರ್ತೀರಿ. ಶಿಸ್ತಿನ ಪಕ್ಷ ನೀವು ಇದ್ದೀರಿ. ನೀವು ಬಳ್ಳಾರಿ BJP ಜಿಲ್ಲಾಧ್ಯಕ್ಷರಿದ್ದೀರಿ ನೀವು, ಅನಿಲ್ ಕುಮಾರ್ ಮೋಕ ಅವರೇ. ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮಾತು ಯಾರು ಕೇಳೋರು ಇರಲಿಲ್ವಾ? ಅಲ್ಲಿ ಜಿಲ್ಲಾಧ್ಯಕ್ಷರ ಮಾತಿಗೆ ಏನು ಬೆಲೆ ಇಲ್ಲ. ಅಲ್ಲಿ ಇಡೀ ಬಳ್ಳಾರಿ ಜಿಲ್ಲೆ ಮಾತಿಗೆ ಏನು ಬೆಲೆ ಇಲ್ಲ. ಅಲ್ಲಿ ಒಬ್ಬ ಅಧ್ಯಕ್ಷರಿದ್ದಾರೆ, ಗಲಭೆ ಮಾಡಬಾರ್ದು, ನಾವು ಗಲಾಟೆ ಮಾಡಬಾರ್ದು, ಅವ್ರು ಪ್ರವೋಕ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಹೋಗಲಿ, ನಾವು ಇದಕ್ಕೆಲ್ಲ ತಲೆ ಕೊಡಬಾರ್ದು, ಸಮಸ್ಯೆ ಆಗುತ್ತೆ, ನಮ್ಮ ಪಾರ್ಟಿ ಶಿಸ್ತಿದ್ದಾರೆ, ಎಂಥ ಶಿಸ್ತಿನ ಪಾರ್ಟಿ ನಮ್ಮದು, ಇದೆಲ್ಲ ಇಲ್ವಾ ನಿಮ್ಮ ಪಾರ್ಟಿನಲ್ಲಿ? ಬಿಟ್ಟುಬಿಟ್ಟಿದ್ದಾರೆ ಬಳ್ಳಾರಿ ಭಾಗದಲ್ಲಿ? ಪ್ರೊಹಿಬಿಟೆಡ್ಡಾ ಅಲ್ಲಿ ಡಿಸಿಪ್ಲಿನು ಬಳ್ಳಾರಿಲಿ? ಯಾಕೆ ನಿಮ್ಮ ಪಾರ್ಟಿಯಲ್ಲಿ ಇದೆಯಾ? ನಿಮ್ಮ ಪಾರ್ಟಿಯಲ್ಲಿ ಹಿಂಗೆ ಶಿಸ್ತಿದ್ದಿದ್ರೆ ನೀವು ಹಿಂಗೆ ಗೂಂಡಾಗಳ ತರ ನೀವು ಹಿಂಗೆ ಹಲ್ಲೆ ಮಾಡ್ತಿರ್ಲಿಲ್ಲ. ಇದು ನೆನಪಿಟ್ಕೊಳ್ಳಿ ಇದನ್ನ. ನಮ್ಮಲ್ಲಿ ಪಾರ್ಟಿಯಲ್ಲಿ ಶಿಸ್ತಿರೋದಕ್ಕೇನೆ, ನಮ್ಮ ಪಾರ್ಟಿಯಲ್ಲಿ ಶಿಸ್ತಿರೋದಕ್ಕೆ ಇಷ್ಟು ತಾಳ್ಮೆಯಿಂದಿದ್ದೀವಿ. ನೀವು ಮನೆಗಳಿಗೆ ಕಾರ್ಯಕರ್ತರ ಮನೆಗಳಿಗೆ ನುಗ್ತೀರಿ. ನಮ್ಮ ಕಾರ್ಯಕರ್ತರ ಮೇಲೆ, ಮಹಿಳಾ ಕಾರ್ಯಕರ್ತರ ಮೇಲೆ,
ನಮ್ಮ ಕಾರ್ಯಕರ್ತರ ಮೇಲೆ ನೀವು ಹಲ್ಲೆ ಮಾಡಿದಿರಿ, ಮಹಿಳೆಯರು ಅಂದೇನೆ ಹಲ್ಲೆ ಮಾಡಿದ್ದೀರಾ. ನೀವು ಕಾಂಗ್ರೆಸ್ಸಿನ ಇಷ್ಟು ವರ್ಷಗಳ ನೀವು ಕಾಂಗ್ರೆಸ್ಸಿನ ಬಹಳ ಶಿಸ್ತು ಇರುವಂತ ಪಾರ್ಟಿ ಅಲ್ಲ, ನೀವು ದೊಣ್ಣೆಗಳು ಹಿಡ್ಕೊಳ್ಳುವಂತ ನಿಮ್ ಶಿಸ್ತ ನಿಮ್ಗೆ ಕಲ್ಸಿರೋಂಥದ್ದು ಇದು. ರೆಡ್ಡಿ ಕಡೆ ದೊಣ್ಣೆ ಹಿಡ್ಕೊಂಡವ್ರಿ ಅಲ್ಲಿ, ಅನಿಲ್ ಅವರೇ, ರೆಡ್ಡಿ ಕಡೆ ದೊಣ್ಣೆ ಹಿಡ್ಕೊಂಡಿದಾರಲ್ಲಿ. ನೀವು ಶಿಸ್ತನ್ನ ಕಲೀರಿ. ಅಲ್ಲ ರೀ, ಇಲ್ಲಿ ಕೇಳಿಸ್ಕೊಳ್ಳಿ ಅನಿಲ್ ಅವರೇ, ರೆಡ್ಡಿ ಕಡೆಯವರು ಅನಿಲ್ ಅವರೇ ರೆಡ್ಡಿಗಳು ಹಿಡ್ಕೊಂಡು ನೀವು ಕೇಳ್ತಾ ಇರೋದು ಬಿಜೆಪಿಯ ಕೇಳಿಸ್ಕೊಳ್ರಿ ಪೂರ್ತಿ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಸರಿ ಇಲ್ಲ, ಬಿಜೆಪಿಯ ಕಾರ್ಯಕರ್ತರು ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ ನೀವು. ಅನಿಲ್ ಅವರೇ, ಕಾಂಗ್ರೆಸ್ ಕಾರ್ಯಕರ್ತರು ಸರಿ ಇಲ್ಲ, ನಿಮ್ ಪ್ರಕಾರ ಪೆಟ್ರೋಲ್ ಬಾಂಬ್ ಹಿಡ್ಕೊಂಡು ಬಂದಿದ್ರು, ದೊಣ್ಣೆ ಹಿಡ್ಕೊಂಡು ಬಂದಿದ್ರು. ಹಾಗಂತ ರೆಡ್ಡಿ ಕಡೆಯವರು ಫ್ಲವರ್ ಬೊಕೆ ಹಿಡ್ಕೊಂಡು ನಿಂತಿರ್ಲಿಲ್ಲ ಅಲ್ಲ, ಅಲ್ಲಿ ಫ್ಲವರ್ ಬೊಕೆ ಹಿಡ್ಕೊಂಡು ಬಂದಿದ್ರ ಅಲ್ಲಿ ರೆಡ್ಡಿ ಕಡೆಯವರು. ಸರಿಯಾಗಿರೋ ಲಾಟಿಗಳು ಹಿಡ್ಕೊಂಡು ನಿಂತಿದ್ದೀರಿ ನೀವು. ಶಿಸ್ತಿನ ಪಾರ್ಟಿ, ಸೋಕಾಲ್ ಶಿಸ್ತಿನ ಪಾರ್ಟಿ, ಸೋಕಾಲ್ ಡಿಸಿಪ್ಲಿನ್ ಪಾರ್ಟಿ ನಿಮ್ದು. ಹೌದು, ಅಂದ್ರೆ ಬಂದ್ರೆ ತಲೆಗಿಲೆ ಎಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸುಮಾರು 6-7 ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ, ಒಲಿಗೆ ಬಿದ್ದಿದೆ. ಈಗ ಇಷ್ಟ ಆದ್ರೂ ಕೂಡ ನಾವೇನು ಇವ್ರು ನೋಡ್ತಾ ಸುಮ್ನೆ ಕುಡ್ಕೊಂಡು ನಿಮ್ಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಕ್ ಆಗುತ್ತಾ? ಸೆಲ್ಫ್ ಡಿಫೆನ್ಸ್ ಹಾಗೆ ಆಗುತ್ತೆ. ಈಗ ಈಗ ನಿಮ್ಮನೆಗೆ ಯಾರಾದ್ರೂ ನುಗ್ಗಿದಾಗ ನೀವು ಸೆಲ್ಫ್ ಡಿಫೆನ್ಸ್ ನೀವು ಮಾಡ್ಕೊಳ್ಳಲ್ವಾ ನೀವು? ಹೌದು, ಹೌದಾ? ಮುಂದೆ ಕೇಳಿ, ಮಾತಾಡ್ತೀನಿ ಆಮೇಲೆ. ಮುಂದೆ ಕೇಳಿ, ಆಯ್ತಾ? ಮತ್ತೆ ನಾನ್ ಕೇಳ್ತಿರೋದಿಲ್ಲಿ, ನಾನ್ ಕೇಳ್ತಿರೋದು ಅನಿಲ್ ಕುಮಾರ್ ಮೋಕಾ. ನಿಮ್ಮಲ್ಲಿ ಅನಿಲ್ ಕುಮಾರ್ ಮೋಕಾ ಬಳ್ಳಾರಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಏನ್ ಕಂಟ್ರೋಲ್ ಮಾಡಿದ್ರಿ ಕಾರ್ಯಕರ್ತರನ್ನ? ರಾಮುಲು ಬಂದ್ರು, ಕಂಟ್ರೋಲ್ ಆಗ್ಲಿಲ್ಲ. ಅಲ್ಲಿ ಜನ ನುಗ್ಗಿದ್ರು, ಕಂಟ್ರೋಲ್ ಆಗ್ಲಿಲ್ಲ. ಕಲ್ಲು ತೂರಾಟ ಆಯ್ತು, ಕಂಟ್ರೋಲ್ ಆಗ್ಲಿಲ್ಲ. ಕಾರದ ಪುಡಿ ಎರಚಿದ್ರು ಅಂತಾರೆ, ಲಾಠಿ ಹಿಡ್ಕೊಂಡಿದ್ರು ಅಂತಾರೆ, ಗನ್ ಶೂಟ್ ಮಾಡಿದ್ರು ಅಂತಾರೆ. ಭರತ್ ರೆಡ್ಡಿ ಇವತ್ತು ಹೇಳ್ತಾರೆ ನನ್ನ ಕಾಲ ಹತ್ರ ಬುಲೆಟ್ ಬಿದ್ದಿತ್ತಲ್ಲ, ಅದನ್ನ ಯಾರು ಹೊಡೆದಿದ್ದು ಅಂತ ಕೇಳ್ತಾರೆ ಅವರು. ಯಾರಿಗೆ ಉತ್ತರ ಕೊಡ್ಬೇಕಿಲ್ಲಿ? ಸಾಹೇಬ್ರೆ, ಹೌದು, ಒಂದ್ ನಿಮಿಷ, ಕಂಟ್ರೋಲ್ ಮಾಡ್ಬೇಕಾದವ್ರು ಯಾರು ಹೇಳಿ? ಕಂಟ್ರೋಲ್ ಮಾಡ್ಬೇಕಾದವ್ರು ಯಾರು? ಪೊಲೀಸ್ ಯಾವ ಹೊಲಕ್ಕೆ ನಾವು ಬೇಲಿ ಹಾಕಿರ್ತೀವಿ, ಬೇಲಿನೇ ಇದ್ದು ಹೊಲ ಮೇದ್ರೆ. ಈಗ ನೀವು ಕಾಂಗ್ರೆಸ್ ಅಲ್ಲಿ ಬಳ್ಳಾರಿಯಲ್ಲಿ ಯಾವ ಅಧಿಕಾರಿಗಳು ರಕ್ಷಣೆ ಕೊಡ್ಬೇಕಾಗಿತ್ತು, ಅವ್ರು ರಕ್ಷಣೆ ಕೊಡ್ತಾ ಇಲ್ಲ. ನೀವೇ ಎದ್ದು ಎಲ್ಲ ಗೂಂಡಾಗಳಿಗೆ ನೀವು ರಕ್ಷಣೆ ಕೊಟ್ಟು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಸ್ತೀರಾ ನೀವು? ಕಾರ್ಯಕರ್ತರಿಗೆ ಎಸ್ಕಾರ್ಟ್ ಮಾಡಿದವ್ರು ನೀವು, ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಕಾರ್ಟ್ ಮಾಡಿಸಿ ಬಿಜೆಪಿ ದಾಳಿ ಮಾಡಿಸಿದ್ರಿ ಅಂತ. ಒಂದ್ ನಿಮಿಷ ಅನಿಲ್ ಅವರೇ, ಒಂದೇ ಒಂದ್ ನಿಮಿಷ. ಕಶ್ಯಪ್ ಅವ್ರು ಕೇಳ್ತೀನಿ. ಕಶ್ಯಪ್ ಅವರೇ, ಕಲ್ತೂರೋದು ಒಂದ್ ನಿಮಿಷ ಅನಿಲ್ ಅವರೇ, ಒಂದೇ ಒಂದ್ ನಿಮಿಷ. ಆಯ್ತಾಯ್ತು, ಒಂದ್ ನಿಮಿಷ ಇರಿ. ನಿಮ್ ಸಮಸ್ಯೆ ಇದೇನೆ, ಒಂದೇ ಒಂದ್ ನಿಮಿಷ ಇರಿ. ಹೇಳಿ ಕಶ್ಯಪ್ ಅವರು. ನೋಡಿ, ತಲೆ ಬುರುಡೆ ಇಲ್ದಾರ ಮಾತಾಡ್ತಾರೆ. ಯಾರು ಅಧಿಕಾರಿ ಒಬ್ಬ ಗಲಭೆ ಆಗ್ಲಿ ಅಂತ ಜನರನ್ನ ಪ್ರಚೋದಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರ? ಇದೇ ಅನ್ನೋದು ಬಿಜೆಪಿ ನಾಯಕರಿಗೆ ತಲೆ ಬುರುಡೆ ಇಲ್ಲ. ಯಾರೋ ಅಧಿಕಾರಿಗಳು ಲಾಠಿ ಕೊಟ್ಬಿಟ್ಟು ಹೊಡಿರಪ್ಪ ಅಂತ ಹೇಳ್ತಾರ. ಸೆಕೆಂಡು ಸೆಲ್ಫ್ ಡಿಫೆನ್ಸ್ ಅಂತಾರೆ. ಇವರೊಬ್ರು ಪಕ್ಷದ ಅಧ್ಯಕ್ಷರು. ಏನೋ ನಮ್ಮ ಪಕ್ಷದ ಶಾಸಕರ ಮನೆ ಹತ್ರ ಒಂದು ಅಚಾತುರ್ಯ ಘಟನೆ ನಡೀತಾ ಇದೆ, ಪೊಲೀಸವ್ರು ಬನ್ನಿ ಅಂತ ಒಂದು ಮಾಹಿತಿ ಕೊಟ್ಬಿಟ್ಟು ಪ್ರೊಟೆಕ್ಷನ್ ಕೊಡಿಸ್ಬೇಕು. ಏನಾರ ನಿಮಗೆ ಪೊಲೀಸವ್ರು ಕೊಡಲ್ಲ ಅಂತ ಏನಾರ ನಿಮ್ಗೆ ಏನಾರ ಮಾಹಿತಿ ಕೊಟ್ಟಿದ್ರಾ? ಮಾಧ್ಯಮದ ಮುಂದೆ ಕೂತ್ಕೊಂಡು ಈ ಸುಳ್ಳನ್ನು ದಯವಿಟ್ಟು ಹೇಳಬೇಡಿ. ರಾಜ್ಯದ ಜನತೆಗೆ ನೀವು ಮಂಕ್ಬೂದಿ ಏರ್ಚೋ ಕೆಲಸವನ್ನು ನಿಲ್ಲಿಸಬೇಕು. ತಲೆ ಬುರುಡ ನೋಡ್ರಿ ನೀವು ಪೊಲೀಸ್ ಅವರಿಗೆ ನೋಡಿ, UV ಸಿಂಗ್ ಇಂದ ಹಿಡಿದು ಸಂತೋಷ್ ಹೆಗಡೆಯಿಂದ ಹಿಡಿದು IAS ಅಧಿಕಾರಿ, IPS ಅಧಿಕಾರಿಗಳನ್ನ, IFS ಅಧಿಕಾರಿಗಳನ್ನ ಈ ಜನಾರ್ದನ್ ರೆಡ್ಡಿ ಪಟಾಲಮು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಲೋಕಾಯುಕ್ತ ಸಂತೋಷ್ ಹೆಗಡೆ ರಿಪೋರ್ಟ್ ಅಲ್ಲೇ ಜಗತ್ ಜಾಹೀರಾಗ್ಬಿಟ್ಟಿದೆ. ನೀವು ಅಧಿಕಾರಿಗಳ ನಡೆಸ್ಕೊಂಡಿರೋ ರೀತಿ ಅದ್ರ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ, ಅದ್ರ ಮಾತಾಡಕ್ಕೆ ನಿಮಗೆ ಒಂದು ಇದು ಇಲ್ಲ. ಹಾಗಾಗಿ ದಯವಿಟ್ಟು ಸ್ವಲ್ಪ ಮಾಹಿತಿ ಹೇಳ್ತೀನಿ. ಯಾವ ಅಧಿಕಾರಿಗಳು ಕೂಡ ನಿಮ್ಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಯಾವ ಅಧಿಕಾರಿನೂ ಕೂಡ ಪೊಲೀಸ್ ಎಸ್ಕಾರ್ಟ್ ಮಾಡ್ಕೊಂಡ್ಬಂದು ಹೋಗ್ಬಿಟ್ಟು ಅವ್ರ ಮನೆಗೆ ಹೊಡಿಯಪ್ಪ ಅನ್ನೋ ಒಂದು ಸ್ಥಿತಿ ನಾವಿಲ್ಲ. 21ನೇ ಶತಮಾನದಲ್ಲಿ ಇದೀವಿ. ಕಾಂಗ್ರೆಸ್ ಇದು ಸರ್ಕಾರ ಇದೆ, ಅಧಿಕಾರ ನಡೆಸ್ತಾರೆ. ಇನ್ನೊಂದಿನ ಡಿಬೇಟ್ ಮಾಡೋಣ ಅನಿಲ್ ಕುಮಾರ್ ಮೋಕಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ, ತಾವು ಜಾಯ್ನ್ ಆಗಿ ಮಾತನಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಕೋಣನೆರಡು ಹೋರೆ ಗಿಡುವಿಂಗೆ ಮಿತ್ತು ಅಂತ, 2 ಕೋಣ ಗುದ್ದಾಡಿದ್ರೆ ಗಿಡಗಳಿಗೆ ಹಾನಿ ಅಂತ ಇವತ್ತು 26 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಗೆ ಅಂಥೇಳಿ ಪರಪ್ಪನಗರ ಹಾಲದಲ್ಲಿ ಕೂತಿದ್ದಾರಲ್ಲ, ಇವರು ಯಾರೂ ಕೂಡ ರೆಡ್ಡಿ ಮಕ್ಕಳಲ್ಲ, ರಾಮುಲು ಮಕ್ಕಳಲ್ಲ.
ಅಥವಾ ಭರತ್ ರೆಡ್ಡಿ ಮಕ್ಕಳು ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಇಂಥ ವಿಚಾರಗಳಲ್ಲಿ ನಿಮ್ಮ ವಿವೇಚನೆ ನಿಮ್ಮನ್ನು ಕಾಪಾಡಲಿ. ದೊಂಬಿ ಇದೆ, ಗುಂಪಿದೆ, ಯಾರ್ಯಾರೋ ನನ್ನ ಸಹಕಾರಕ್ಕೆ ಬಂದುಬಿಡ್ತಾರೆ, ನಾನು ಒಂದೇ ಒಂದು ಕಲ್ಲು ಹೊಡೆದ್ಬಿಟ್ರೆ ನನಗೇನೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತು, ನಾನು ಸಿಕ್ಕಾಕೊಳ್ಳಲ್ಲ, ನನ್ನ ಮೆತ್ತಗೊಂದು ಗುಂಡಾರಿಸ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ಈ ಉಮೇದಲ್ಲಿ ಯಾರೂ ಇರಬೇಡಿ. ಸೊ ಹಾಗಾಗಿ ಇದರಿಂದ ಇಂಥ ವಿಚಾರಗಳಿಂದ ಆಚೆ ಅಭಿಮಾನ ಇಟ್ಕೊಳ್ಳಿ, ಪ್ರೀತಿ ಇಟ್ಕೊಳ್ಳಿ, ನೀವು ಬೆಂಬಲ ಇರಲಿ ಪಾರ್ಟಿಗಳಿಗೆ, ಬೇಕು ಕಾರ್ಯಕರ್ತರು. ಅದರ ಅರ್ಥ ನೀವು ಜೈಲಿಗೆ ಹೋಗುವಷ್ಟು ತ್ಯಾಗ ಮಾಡಬೇಡಿ ಅಂತ ಹೇಳ್ತಾ ಈ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.